फोन क्यों लेके गया? ಪ್ರಭು ನಿಮ್ So ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಥವಾ ಪರವಾಗಿಲ್ಲ, ವಿಡಿಯೋ. ನನ್ ಅದ್ ಬರೆಯೋಕ್ ಕಾಣಿಸುತ್ತೆ. ಓಕೆ. ಸೊ ಇದಕ್ಕೆ ನಾರ್ಮಲ್ ಅರ್ಥ ನೋಡೋಣ. ಏನು ಫಸ್ಟ್ ಇದಕ್ಕೆ ಅರ್ಥ ಏನು? ಚೇತೋ ದರ್ಪಣ ಮಾರ್ಜನಂ ಬಹುಮಃ ಧಾವಾಗ್ನಿ ನಿರ್ವಾಪನಂ. ಯಾತರ ಆ ದರ್ಪಣ, ದರ್ಪಣ ಅಂದ್ರೆ ಏನಂತೀರಾ? ಕನ್ನಡಿ, ಮಿರರ್, ಮಿರೋರ್ ಏನಂತೀರ ಕನ್ನಡದಲ್ಲೇ? ಕನ್ನಡಿನ. ಹಾ ಸರಿ, ಕನ್ನಡಿನೇ. ಅದ್ರ ಮೇಲೆ ಏನಿರುತ್ತೆ? ಧೂಳೆಲ್ಲ ಸುಲ್ ಕುತ್ಕೊಂಡಿರುತ್ತೆ, ಅವಾಗ ಏನು ಕಾಣಿಸಲ್ಲ ಅಲ್ವಾ? ಅದು ಒರೆಸಿದ್ರೆ ಕಾಣಿಸುತ್ತೆ. ಅದೇ ತರನೇ ನಮ್ ಹೃದಯ ಅನ್ನೋ ದರ್ಪಣ ಮೇಲೆ ಏನು ಅನರ್ಥ ಅನ್ನೋದು ಧೂಳೆಲ್ಲ ಕುತ್ಕೊಂಡಿದೆ, ಅದರಿಂದ ನಮ್ಗೆ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ. ಸೊ ಅದ್ ಯಾವಾಗ ಕ್ಲಿಯರ್ ಆಗುತ್ತೋ ಅವಾಗ ಕಾಣಿಸುತ್ತೆ. ಇದು ಚೇತೋ ದರ್ಪಣ ಮಾರ್ಜನಂ, ಇದು ನಾರ್ಮಲ್ ಅರ್ಥ. ಭವಮಃ ಧಾವಾಗ್ನಿ ನಿರ್ವಾಪನಂ. ಧಾವಾಗ್ನಿ ಅಂದ್ರೆ ಏನು? ಬೆಂಕಿ ಬೆಂಕಿ ಉರಿತಾ ಇದೆ. ಎಲ್ಲಿ ಉರಿತಾ ಇದೆ? ಕಾಡಲ್ಲಿ. ಸಂಸಾರ ಧಾವ ನಲಲಿ ಇಡಲೋಕ. ಧಾವನಲ ಏನದು? ಸೊ ಭಯಂಕರ ಬೆಂಕಿ ಉರಿತಾ ಇದೆ. ಅದ್ ಏನೇ ಮಾಡಿದ್ರೇನು ಅದು ಬಂದು ಸ್ಟಾಪ್ ಆಗಲ್ಲ. ಎಷ್ಟೇ ಫೈರ್ ಎಂಜಿನ್ ತಗೋದ್ರೇನು ಆ ಬೆಂಕಿ ಆರ್ಸಕ್ ಆಗಲ್ಲ, ಮಳೆ ಕೃಪೆ ಮಾಡಿದ್ರೇನೆ. ಅದೇ ತರನೇ ಸಂಸಾರ ಬೆಂಕಿ ಬಂದು ಉರಿತಾ ಇದೆ ಹೃದಯದಲ್ಲಿ. ಸಂಸಾರನೇ ಬೆಂಕಿ ಹೃದಯದಲ್ಲಿ ಉರಿತಾ ಇದೆ. ಅದು ಹರಿನಾಮ್ ರೂಪಿ ಮಳೆ ಬಂದು ಏನ್ ಮಾಡುತ್ತೆ? ಅದು ಶಾಂತ ಮಾಡುತ್ತೆ. ಭವಮಃ ಧಾವಾಗ್ನಿ ನಿರ್ವಾಪನಂ ಶ್ರೇಯ ಕೈರವ ಚಂದ್ರಿಕಾ ವಿತರಣಂ. ಸೊ ಏನಾಗುತ್ತೆ ನೆಕ್ಸ್ಟ್? ಓಕೆ, ಇವಾಗ ಬೆಂಕಿ ಏನೋ ಕಾಡೇನೋ ಶಾಂತ ಆಗೈತು, ಆದ್ರೆ ಹೀಟ್ ಹಂಗೆ ಇರುತ್ತೆ ತಾನೆ. ಅದ್ರಕ್ಕೇನು? ಚಂದ್ರಮ. ಚಂದ್ರ ಯಾವ ತರ ತಂಪಗ ಇರುತ್ತೋ ಅದೇ ತರನೇ ಆ ಕಾಡ್ನೆಲ್ಲ ಅದೇನ್ ಮಾಡುತ್ತೆ? ತಂಪಗ ಮಾಡುತ್ತೆ. ಅದೇ ತರನೇ ಹೃದಯದಲ್ಲೇನೋ ಸಂಸಾರ ಬೆಂಕಿ ನಿಂತೋಯ್ತು, ಆದ್ರೆ ಹೃದಯದಲ್ಲಿ ಇನ್ನೂ ಆ ಹೀಟ್ ಹಂಗೆ ಇದೆ. ಅದಕ್ಕೋಸ್ಕರ ಏನು ಹರಿನಾಮ ಏನ್ ಮಾಡುತ್ತೆ? ಚಂದ್ರಮ ತರ ತಂಪಗ ಮಾಡುತ್ತೆ. ಅವಾಗ ಏನಾಗುತ್ತೆ? ಲೋಟಸ್ ಬಂದು ಎರಡು ಪ್ರಕಾರ ಇರುತ್ತೆ. ಒಂದು ಸೂರ್ಯನ ಕಾಂತಿಯಲ್ಲಿ ಬ್ಲೂಮ್ ಆಗೋದು, ಇನ್ನು ಎರಡನೇದು ಬಂದು ಚಂದ್ರನ ಕಾಂತಿದಲ್ಲಿ ಒಂದು ಬರುತ್ತೆ. ಸೊ ಆ ತರ ಲೋಟಸ್ ಹೃದಯ ಬಂದು ಯಾವಾಗ ಬಂದು ಆ ಚಂದ್ರ ಕಾಂತಿ ನಮ್ ಹೃದಯ ಮೇಲೆ ಬೀಳುತ್ತೋ, ಹರಿನಾಮ ರೂಪಿ ಚಂದ್ರ ಕಾಂತಿ ನಮ್ ಹೃದಯ ಮೇಲೆ ಬೀಳುತ್ತೋ, ಅವಾಗ ಏನಾಗುತ್ತೆ? ನಮ್ ಹೃದಯ ಕೂಡ ಆ ಬ್ಲೂ ಲೋಟಸ್ ತರ ಏನಾಗುತ್ತೆ? ಅರಳುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ವಿದ್ಯಾವಧು ಜೀವನಂ, ವಿದ್ಯಾ ಪ್ರಕಾಶಿತ ಆಗುತ್ತೆ. ಇವಾಗ ನಾವು ಓದೋ ವಿದ್ಯಾ ಅಲ್ಲ, ಅನುಭವ ಪೂರ್ವಕವಾದ ವಿದ್ಯಾ ಅಂದ್ರೆ ಅನುಭವ ಪೂರ್ವಕವಾದ ಜ್ಞಾನ, ಇದನ್ನೇ ವಿಜ್ಞಾನ ಅಂತ ಕರೀತಾರೆ. ಇದು ಪ್ರಕಾಶಿತ ಆಗುತ್ತೆ. ಸೊ ಯಾವಾಗ? ವಿದ್ಯಾವಧು ಜೀವನಂ. ನೆಕ್ಸ್ಟ್ ಏನಾಗುತ್ತೆ? ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಆನಂದಾಂಬುದಿ ವರ್ಧನಂ ಸೊ ಆನಂದ ವೃದ್ಧಿ ಆಗ್ತಾನೆ ಇರುತ್ತೆ ಹೃದಯದಲ್ಲಿ ಆನಂದ ವೃದ್ಧಿ ಆಗ್ತಾನೆ ಇರುತ್ತೆ. ಮತ್ತೇನು? ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಒಂದೊಂದು ಸ್ಟೆಪ್ ಪೂರ್ಣ ಅಮೃತ ಆಸ್ವಾದನ ಆಗುತ್ತೆ. ಸರ್ವಾತ್ಮ ಸ್ನಪನಂ ಮತ್ತೆ ಇನ್ನೇನ್ ಮಾಡುತ್ತೆ? ಲಾಸ್ಟ್ ಅಲ್ಲಿ ಬಂದು ಸರ್ವಾತ್ಮ ಸ್ನಪನಂ. ಅವ್ರು ಫುಲ್ ಪ್ರೇಮದಲ್ಲಿ ಮುಳುಗೋಗ್ಬಿಡ್ತಾರೆ. ಅವ್ರು ಫುಲ್ ಪ್ರೇಮದಲ್ಲಿ ಮುಳುಗೋಗ್ಬಿಡ್ತಾರೆ. ಮತ್ತೆ ಅವ್ರು ಯಾರ್ಯಾರ ಮೇಲೆ ಎಲ್ಲ ಕೃಪೆ ಮಾಡ್ತಾರೋ ಅವರು ಹಂಗೆ ಅಷ್ಟೆ, ಆ ಪ್ರೇಮದಲ್ಲಿ ಅವರು ಹಂಗೆ ಮುಳುಗೋಗ್ಬಿಡ್ತಾರೆ. ಆ ತರ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಪರಂ ವಿಜಯತೆ ಸೊ ಏಕಮಾತ್ರ. ಸೊ ಆ ಶ್ರೀಕೃಷ್ಣ ಸಂಕೀರ್ತನ ಮಾತ್ರನೇ ಆ ತರ ಮಾಡಕ್ಕಾಗೋದು. ಏಕಮಾತ್ರ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಶ್ರೀಕೃಷ್ಣ ಸಂಕೀರ್ತನಂ. ಇಲ್ಲೇನ್ ಹೇಳಿದ್ದಾರೆ? ಶ್ರೀಕೃಷ್ಣ. ಇಲ್ಲಿ ಶ್ರೀ ವಿಷ್ಣು ಅಂತ ಹೇಳಿಲ್ಲ, ಶ್ರೀ ವಿಷ್ಣು ರಾಮ ಅಂತ ಹೇಳಿಲ್ಲ, ನರಸಿಂಹ ಅಂತ ಹೇಳಿಲ್ಲ, ಶ್ರೀಕೃಷ್ಣ ಮಾತ್ರನೇ ಹೇಳಿದ್ದಾರೆ. ಯಾಕೆ? ಮಾಧುರ್ಯ ಭಾವ. ಶ್ರೀಕೃಷ್ಣ ಅಂತ ಮಾತ್ರನೇ ಹೇಳಿದ್ದಾರೆ. ಫುಲ್ಲೆಸ್ಟ್ ಆಫ್ ಆನಂದ ಮಾಧುರ್ಯ ಭಾವದಲ್ಲೇ ಇರೋದು, ಅದಕ್ಕೆ ಕೃಷ್ಣಂದೇ ಮಾಧುರ್ಯ ಭಾವ ಅಲ್ಲ, ಅದಕ್ಕೆ ರಾಧಾಕೃಷ್ಣ. ಕೃಷ್ಣಂದೇ ಮಾಧುರ್ಯ ಭಾವ ಇದ್ರೇನು ಬದ್ಧಜೀವಿ ಏನ್ ಮಾಧುರ್ಯ ಭಾವ ಆಸ್ವಾದನೆ ಮಾಡ್ತಾರೆ? ಬದ್ಧಜೀವಿ ಏನ್ ಮಾಧುರ್ಯ ಭಾವನು ಆಸ್ವಾದನೆ ಮಾಡಕ್ ಆಗಲ್ಲ. ಅವ್ರು ಫಸ್ಟ್ ಬದ್ಧಜೀವಿ ಸಂಸಾರದಿಂದ ಹೊರಗಡೆ ಬಂದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾರೆ. ಇನ್ನು ಆಸ್ವಾದನೆ ಮಾಡೋದು ತುಂಬಾ ದೂರ. ಸೊ ಇವಾಗ ನಾರ್ಮಲ್ ಆಗಿ ನೋಡ್ಕೊಳ್ಳಿ, ಓಕೆನಾ? ಒಬ್ರಿಗೆ ಜ್ವರ ಸ್ಟಾರ್ಟ್ ಆಯ್ತು,
ಹೋಗಿ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಡೋಲೋ ಹಾಕಿದ್ರೆ ಸಾಕು. 1 ಟೈಮ್ 2 ಟೈಮ್ ತಗೊಂಡ್ರೆ ಜ್ವರ ನಿಂತೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಇದೆ ಜ್ವರ, ಅವಾಗ ಏನ್ ಮಾಡುತ್ತೆ, 1-2 ದಿನ ಕಂಟಿನ್ಯೂಸ್ ತಗೊಬೇಕಾಗುತ್ತೆ. ಇನ್ನೂ ಜಾಸ್ತಿ ಇದೆ, ತೀವ್ರವಾಗಿದೆ ಜ್ವರ, ಅವಾಗ ಏನಾಗುತ್ತೆ, ಪ್ಯಾರಾಸಿಟಮಾಲ್ ಜೊತೆ ಆಂಟಿಬಯೋಟಿಕ್ ತಗೊಬೇಕು. ಆದ್ರೆ ಇನ್ನೂ ಜಾಸ್ತಿ ಇದ್ರೆ ಇಂಜೆಕ್ಷನ್ ಕೊಡ್ಲೇಬೇಕು. ಹಾಸ್ಪಿಟಲ್ ಕರ್ಕೋಗಿ ಇಂಜೆಕ್ಷನ್ ಹಾಕ್ಸ್ಬೇಕು. ಅದು ಇನ್ನೂ ಸುಸ್ತಾಗಿ ಬಿದ್ದೋ ಕೇಸ್ ಇದ್ರೆ ಡ್ರಿಪ್ಸ್ ಆಗ್ಬೇಕಲ್ವಾ, ಸಲೈನ್ ಆಗ್ಬೇಕು, ಆವಾಗ ಕ್ಲಿಯರ್ ಆಗುತ್ತೆ. ಅದೇ ತರನೇ ಅಜಾಮಿಲ್ ಅವನ ಕೇಸ್ಗೆ ಏನಾಯ್ತು, ಅವ್ರ ಪಾಪಗಳೇನೋ ಇತ್ತು, ಅಪರಾಧ ಇರ್ಲಿಲ್ಲ, ಏನು ಒಂದು ನಾರಾಯಣನಾಮನೇ ಉದ್ಧಾರ ಮಾಡ್ಬಿಡ್ತು. ಸತ್ಯಯುಗ ಎಲ್ಲ ಧರ್ಮಪರಾಯಣಗಿದ್ರು ಎಲ್ಲಾರು, ನಾನು ವಿಷ್ಣು ನಾಮನೇ ಸಾಕಾಗಿತ್ತು. ಆದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಏನು, ವಿಷ್ಣು ನಾಮ್ನ ಸಹಸ್ರಸ್ಯ ತೀವ್ರವೃತ್ತಿ ಯತ್ ಫಲಂ ಏಕವೃತ್ತಸ್ಯ ಕೃಷ್ಣಸ್ಯ ತತ್ ನಾಮ್ನ ಪ್ರಯಚ್ಛತಿ. ವಿಷ್ಣು ನಾಮ್ನ ಸಹಸ್ರಸ್ಯ 1000 ವಿಷ್ಣು ನಾಮ ಹೇಳೋದು ಒಂದೇ, 3 ಸತಿ ರಾಮ ಅಂತ ಹೇಳೋದು ಅಂತೆ. 1000 ವಿಷ್ಣು ನಾಮ ಹೇಳೋದು ಅಂತೆ, 3 ಸತಿ ರಾಮ ಅಂತ ಹೇಳೋದು ಅಂತೆ. ಅದೇ ತರನೇ 3 ಸತಿ ರಾಮ ಅಂತ ಹೇಳೋದು ಒಂದೇ, 1 ಸತಿ ಕೃಷ್ಣ ಅಂತ ಹೇಳೋದು ಒಂದೇ. ಸೊ ಅದರಿಂದ ಏನು, ಕಲಿಯುಗದಲ್ಲಿ ಎಲ್ಲ ಏನು, ಯಾವ ತರ ಪೇಷಂಟ್ಗಳು ಎಲ್ಲ ಡ್ರಿಪ್ಸ್ ಹಾಕೋ ಪೇಷಂಟ್ಗಳೇ. ಸ್ಟಾರ್ಟಿಂಗ್ ಜ್ವರ ಬಂದ್ರೆ ಅವ್ರದ್ಕವ್ರೆ ಹೋಗಿ ಮೆಡಿಸಿನ್ ಹಾಕೋನವ್ರು ಯಾರು ಇಲ್ಲ. ಸೊ ಯಾರು ಇಲ್ಲ, ಆತವ್ರವ್ರು ಯಾರು ಇಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಜ್ವರ ಬಂದಿರೋರೆಲ್ಲ ಯಾರು, ಸತ್ಯಯುಗದಲ್ಲಿ ಇಮಿಡಿಯೇಟ್ ಆಗಿ ಮೆಡಿಸಿನ್ ಮಾಡ್ಕೊಂಡು ಕ್ಲಿಯರ್ ಆಗ್ಬಿಟ್ರು. ನಾವು ಫಸ್ಟ್ ಕ್ಲಾಸ್ ಅಲ್ಲೇ ಇದ್ರನ್ನ ನೋಡಿದ್ರಿ. ಎಕ್ಸಾಮ್ ಅಲ್ಲೆಲ್ಲ ಪಾಸ್ ಆಗಿ ಹೊಟ್ಟೋದ್ರು ಅವರೆಲ್ಲ. ನಾವೆಲ್ಲ ಯಾವ ತರ ಕೇಸು, ಎಲ್ಲ ಅಟೆಂಪ್ಟ್ ಕೇಸ್ಗಳು. ಸೊ ಇಲ್ಲಿ ಎಷ್ಟು ಕೊಟ್ರೇನು, ಎಷ್ಟು ಪ್ಯಾರಾಸಿಟಮಾಲ್ ಕೊಟ್ರೇನು ಏನಾಗಲ್ಲ. ನಮ್ದೇನ್ ಕೊಡ್ಬೇಕು, ಡ್ರಿಪ್ಸ್ ಹಾಕ್ಲೇಬೇಕು. ಸೊ ಅದರಿಂದ ಏನು, ಶ್ರೀಕೃಷ್ಣ ಸೊ ಅಷ್ಟು ಶಕ್ತಿವಂತ ನಾಮ ಬೇಕು ನಮ್ಗೆ, ಇಲ್ಲಾಂದ್ರೆ ನಮ್ಗೆ ಉದ್ಧಾರ ತುಂಬಾ ಕಷ್ಟ. ವಿಷ್ಣು ನಾಮ್ನ ಸಹಸ್ರಸ್ಯ ತ್ರಿವ್ರವೃತ್ತಿ ಯತ್ ಫಲಂ ಏಕವೃತ್ಯಸ್ಯ ಕೃಷ್ಣಸ್ಯ ತತ್ ನಾಮ್ನ ಪ್ರಯಚ್ಛತಿ. ಸೊ ವಿಷ್ಣು ನಾಮ 1000 ಹೇಳೋದು ಅಂತೆ, 3 ಸತಿ ರಾಮ ಅಂತ ಹೇಳೋದು ಅಂತೆ. ಶ್ರೀರಾಮ ರಾಮ ರಾಮೇತಿ ರಮೇ ನಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ. ಶ್ರೀರಾಮ ರಾಮ ರಾಮೇತಿ 3 ಸತಿ ರಾಮ ಹೇಳಿದ್ರೆ ಸಹಸ್ರನಾಮ ತತ್ತುಲ್ಯಂ 1000 ವಿಷ್ಣು ನಾಮಕ್ಕೆ ಸಮಾನ. ಅದೇ ತರ ಏಕವೃತ್ತಸ್ಯ ಕೃಷ್ಣಸ್ಯ ತತ್ ನಾಮ್ನ ಪ್ರಯಚ್ಛತಿ, 1 ಕೃಷ್ಣ ನಾಮ 3 ನಾಮಕ್ಕೆ ಸಮಾನ. ಅದರಿಂದ ಏನು, ಶಕ್ತಿವಂತ ನಾಮ ಬೇಕು ಕಲಿಯುಗದಲ್ಲಿ ಉದ್ಧಾರ ಆಗ್ಬೇಕಂದ್ರೆ, ಇಲ್ಲಾಂದ್ರೆ ತುಂಬಾ ಕಷ್ಟ. ತುಂಬಾ ಕಷ್ಟ. ಸೊ ಇದ್ರಕ್ಕೆ ಇವಾಗ ಸೊ ಭಕ್ತಿವಿನೋದ್ ಠಾಕೂರ್ ಪರ್ಪೋಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸದಾ ಸರ್ವದ ಪಂಚತತ್ವ ಸಂಯುಕ್ತ श्री नाम प्रेम प्रदाता स्वयं भगवान श्री चैतन्य महाप्रभु के श्री चरणारविंद में प्रणति पूर्वक उनके श्रीमुख विगलित शिक्षाष्टक का संबोधन नामक भाषा लिख रहा हूँ. फस्ट ನಾನು ಏನ್ ಮಾಡ್ತಾ ಇದ್ದೀನಿ, ಆ ಪಂಚತತ್ವ ಯುಕ್ತ ಆಗಿರೋ ಶ್ರೀ ಚೈತನ್ಯ ಮಹಾಪ್ರಭುಕ್ಕೆ ಏನು ಪ್ರಣಾಮ ಮಾಡ್ತಾ, ಶಿಕ್ಷಾಷ್ಟಕಂಗೆ ಪ್ರಣಾಮ ಮಾಡ್ತಾ ನಾನೇನ್ ಮಾಡ್ತಾ ಇದ್ದೀನಿ, ಸಂಬೋಧನ್ ಅನ್ನೋ ಭಾಷೆನ ಬರಿತಾ ಇದ್ದೀನಿ. ಸೊ ಕೃಷ್ಣ ಏನು ಪಂಚತತ್ವ ರೂಪದಲ್ಲಿ ಬಂದಿದ್ದಾರೆ. ಯಾರ್ಯಾರವರು, ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತ ರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತ ಶಕ್ತಿಕಂ. ಕೇಳಿದ್ದೀರಾ ಶ್ಲೋಕ ಯಾವತ್ತಾದ್ರು? ಕೇಳಿಲ್ವಾ? ಕೇಳಿದ್ದೀರಾ? ಕೇಳಿದ್ದೀರಾ? ಇದ್ರಕ್ಕೆ ಅರ್ಥ ಯಾರು ಹೇಳ್ತಾರೆ? ಬಚ್ಚೋ ಅವ್ರ ತೊಡ ದಿಕ್ಕೆಗ ಬಿದ್ದಿಕೋ. ಇವಾಗ ಬೋರ್ಡ್ ಕಾಣಿಸುತ್ತೆ ಅಲ್ವಾ ನಿಮ್ಗೆ? ಸೊ ಪಂಚತತ್ವಾತ್ಮಕಂ ಕೃಷ್ಣಂ ಏನು, ಭಕ್ತ ರೂಪ, ಮತ್ತೆ ಭಕ್ತ ಸ್ವರೂಪ, ಭಕ್ತಾವತಾರ. ಪ್ರಭು ನಿಮ್ದು ಅಲೈನ್ಮೆಂಟ್ ಉಲ್ಟಾ ಇದೆ ನೋಡಿ, ಸ್ಟ್ರೀಟ್ ಇಟ್ಕೊಳ್ಳಿ. ಇವಾಗ ಓಕೆನಾ? ఇప్పుడు కనిపిస్తుందా? ಕಾಣಿಸ್ತಾ ಇದೆ. ಇದು ಭಕ್ತ ರೂಪ, ಭಕ್ತ ಸ್ವರೂಪ, ಭಕ್ತಾವತಾರ. ಏನಿದು? ಹೇಳ್ತೀನಿ. ಓಕೆ. ಭಕ್ತಾಖ್ಯ,
ಭಕ್ತ ಶಕ್ತಿ. ಭಕ್ತ ರೂಪ ಚೈತನ್ಯ ಮಹಾಪ್ರಭು. ಭಕ್ತ ಸ್ವರೂಪ ನಿತ್ಯಾನಂದ ಪ್ರಭು. ಅದ್ವೈತಾಚಾರ್ಯ. ಶ್ರೀವಾಸ್. ಶ್ರೀ ಗದಾಧರ್. ಅರ್ಥ ಆಯ್ತಾ? ಕಾಣಿಸ್ತಾ ಇದೆಯಾ? ಭಕ್ತ ಆಖ್ಯಾನ ಅದು. ಭಕ್ತಾಖ್ಯ. ಭಕ್ತ ರೂಪ ಬಂದು ಚೈತನ್ಯ ಮಹಾಪ್ರಭು, ಭಕ್ತ ಸ್ವರೂಪ ಬಂದು ನಿತ್ಯಾನಂದ ಪ್ರಭು, ಭಕ್ತಾವತಾರ ಬಂದು ಅದ್ವೈತಾಚಾರ್ಯ, ಭಕ್ತಾಖ್ಯ ಬಂದು ಶ್ರೀವಾಸ್, ಭಕ್ತ ಶಕ್ತಿ ಶ್ರೀ ಗದಾಧರ್. ಸೊ ಈ ತರ ಪಂಚತತ್ವಾತ್ಮ ಈ 5 ದನ್ನ ಸೇರಿಸಿ ಪಂಚತತ್ವ ರೂಪದಲ್ಲಿ ಬರ್ತಾರೆ. ಈ ಪಂಚತತ್ವ ಒಂದೇ 5 ಜನ ಆಗಿ ಬರ್ತಾರೆ. ಒಂದೇ 5 ಜನ ಆಗಿ ಬರ್ತಾರೆ. ಏನಕ್ಕೋಸ್ಕರ? संसार चक्र में पड़े हुए भगवत विमुख जीवों को कल्याण कैसा हो, इसके लिए भगवत तत्व को ज्ञाता श्री ब्रह्मा जी बड़े चिंतित हुए. ಅರೆ ಈ ಸಂಸಾರದಲ್ಲಿ ತುಂಬಾ ಏನಾಗಿದ್ದಾರೆ ಜನಗಳು ಬಂದು ಮುಳುಗಿದ್ದಾರೆ, ಇವ್ರು ಹೆಂಗ್ ಉದ್ಧಾರ ಆಗ್ಲಿ? ಇದ್ರಗೋಸ್ಕರ ಬ್ರಹ್ಮ ತುಂಬಾ ಚಿಂತಿತ ಆಗಿದ್ರು. उन्होंने एकाग्र चित्त से सारे वेदों को 3 बार अनुशीलन करके अपने बुद्धि से यही निश्चय किया कि जिससे सर्वात्मा भगवान श्री कृष्ण के प्रति अन्यथा प्रेम प्राप्त हो वही सर्वश्रेष्ठ धर्म है. ಸೊ ಬ್ರಹ್ಮ ಬಂದು ಏನ್ ಮಾಡಿದ್ರು ಅವಾಗ? ಹೆಂಗ್ ಇವ್ರನ್ನ ಉದ್ಧಾರ ಮಾಡೋದು ಅನ್ನೋದು ಯೋಚನೆ ಮಾಡಿ ವೇದಗಳೆಲ್ಲ 3 ಸತಿ ಓದಿದ್ರು. ಓದಾದ್ಮೇಲೆ ಅವ್ರಿಗೆ ಒಂದ್ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? जिससे सर्वात्मा भगवान श्री कृष्ण के प्रति अनन्य प्रेम प्राप्त हो. ಯಾವ ಧರ್ಮನಿಂದ ಭಗವಂತನ ಮೇಲೆ ದಿವ್ಯವಾದ ಪ್ರೇಮ ಪ್ರಾಪ್ತಿ ಆಗುತ್ತೋ ಅದೇ ನಿಜವಾದ ಧರ್ಮ ಅಂದ್ರೆ. ಅದೇ ನಿಜವಾದ ಧರ್ಮ ಅಂದ್ರೆ. ಸವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಾತ್ಮ ಸುಪ್ರಸಿದ್ಧತಿ. ಸೊ ಏನ್ ಹೇಳ್ತಾರೆ? ಸವೈ ಪುಂಸ ಪರೋ ಧರ್ಮೋ, ಎಲ್ಲಾರು ಧರ್ಮ ಒಂದೇ ಒಂದ ಮಾರ್ಬೇಕಾಗಿರೋದು ಏನು? ಎತ್ತೋ ಭಕ್ತಿರ್ ಅಧೋಕ್ಷಜೆ, ಆ ಅಧೋಕ್ಷಜನಿಗೆ ಭಕ್ತಿ ಮಾಡ್ಬೇಕು. ಯಾವ ತರ ಭಕ್ತಿ ಮಾಡ್ಬೇಕು? ಅಹೈತುಕಿ ಅಪ್ರತಿಹತ, ಏನು ಎದುರು ನೋಡ್ದಿರಾ, ಕಂಟಿನ್ಯೂಸ್ ಆಗಿ ಒಂದಿನ ಮಾಡಿ 2 ದಿನ ಮಾಡೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಏನು ಎದುರು ನೋಡ್ದಿರಾ ಮಾಡ್ಬೇಕಾಗುತ್ತೆ. ಹತ್ರ ಮಾಡಿದ್ರೆ ಏನು? ಆತ್ಮ ಸುಪ್ರಸಿದ್ಧತಿ, ಅವಾಗ ಮಾತ್ರನೇ ಜೀವಿ ಪ್ರಸನ್ನ ಆಗಕ್ಕಾಗೋದು. ಜೀವಿ ಅವಾಗ ಮಾತ್ರನೇ ಪ್ರಸನ್ನ ಆಗೋಕ್ಕಾಗೋದು. श्रीमद् भागवत के इसी सिद्धांत को वही सिद्ध होता है कि जीवों के लिए एकमात्र भगवत भक्ति ही परमार्थ प्रद परम धर्म है. कर्म ज्ञान योग और तपस्या आदि दूसरे साधन सम्मुख परमार्थ प्रद परम धर्म नहीं है. ಸೊ ಅದಕ್ಕೆ ಏನು ಭಗವದ್ಗೀತಾದಲ್ಲಿ ಅದೇ ಹೇಳ್ತಾ ಇದ್ದಾರೆ ಕೃಷ್ಣ ಬಂದು, ಜೀವಕ್ಕೆ ಏಕಮಾತ್ರ ಧರ್ಮ. ಜೀವಕ್ಕೆ ಎಲ್ಲಾ ಜೀವಗಳಿಗೂ ಇರೋದು ಒಂದೇ ಒಂದು ಧರ್ಮ. ಏನು? ಭಗವದ್ ಭಕ್ತಿ ಮಾಡೋದು ಮಾತ್ರನೇ. ಕರ್ಮ ಯಾಗ ಧ್ಯಾನ ಜ್ಞಾನ ಇದರಿಂದ ಎಲ್ಲ ಏನು? ಸೊ ಜೀವಕ್ಕೆ ಉದ್ಧಾರ ಆಗಲ್ಲ. ಏಕಮಾತ್ರ ಭಕ್ತಿನಿಂದ ಮಾತ್ರನೇ ಉದ್ಧಾರ ಆಗುತ್ತೆ. ಯಾಕೆ ಭಕ್ತಿನಿಂದ ಮಾತ್ರನೇ ಉದ್ಧಾರ ಆಗುತ್ತೆ? ಕರ್ಮ ಜ್ಞಾನ ಧ್ಯಾನ ಇದರಿಂದ ಯಾಕೆ ಉದ್ಧಾರ ಆಗಲ್ಲ? ಸೈಲೆಂಟ್ में डाल दो भाई. ಕರ್ಮ ಜ್ಞಾನ ಧ್ಯಾನ ಇದರಿಂದ ಯಾಕೆ ಉದ್ಧಾರ ಆಗಲ್ಲ?
ಭಕ್ತಿ ಇದ್ರೆ ಮಾತ್ರನೇ, ಭಕ್ತಿನಿಂದ ಮಾತ್ರನೇ ಉದ್ಧಾರ ಆಗೋದು ಯಾಕೆ? ಹ ಜೈವಧರ್ಮ ಸೇವೆ ಕೇಟಿಂಗಿಲ್ಲ. ಅದೇ ತುಂಬಾ ಸೇವೆ ಈಸಿ. ಸೇವೆ ಮಾಡಕ್ಕಾಗೋದು ಭಕ್ತಿ ರೂಪದಲ್ಲಿ ಮಾತ್ರ, ಕರ್ಮ ಜ್ಞಾನದಲ್ಲೆಲ್ಲ ಏನೇನೇನಿಲ್ಲಿ ಸೇವೆ ಮಾಡಕ್ಕಾಗೋದು ಭಕ್ತಿ ರೂಪದಲ್ಲಿ ಮಾತ್ರ, ಅಂದ್ರೆ ಭಗವಂತನ ಸೇವೆ ಮಾಡಕ್ಕಾಗೋದು. ಸೊ ಸರಿ, ಸೇವೆ ಮಾಡಿದ್ರೆ ಅಂದ್ರೆ ದಟ್ ಎಕ್ಸ್ಚೇಂಜ್ ಆಫ್ ಲವ್ ಫಾರ್ ಗಾಡ್ ಹೆಡ್ ಅಂಡ್ ಸೋಲ್ ಅಂಡ್ ಸೂಪರ್ ಸೋಲ್ ವಿಲ್ ಹ್ಯಾಪನ್ ಓನ್ಲಿ ಇನ್ ಭಕ್ತಿ ಅನ್ನೋ ತರ. ಸರಿ, ಆದ್ರೆ ತುಂಬಾ ಈಸಿಯಾಗಿ ದೇವ್ರನ್ನ ಪ್ರಾಪ್ತಿ ಮಾಡ್ಕೋಬಹುದು ಭಕ್ತಿಯಿಂದ. ಭಕ್ತಿನಿಂದ ಏನಾಗುತ್ತೆ? ದೇವರ ಭಗವಂತ ಪ್ರಾಪ್ತಿ ಆಗುತ್ತೆ. ಓಕೆನಾ? ಸೊ ನೀವ್ ಹೇಳಿದ್ ಕರೆಕ್ಟ್, ಅದು ಇಬ್ರು ಹೇಳಿದ್ದು ಕರೆಕ್ಟೇನೆ. ಭಕ್ತಿನಿಂದ ಮಾತ್ರನೇ ಭಗವಂತ ಪ್ರಾಪ್ತಿ ಆಗೋದು. ಭಕ್ತಿರ್ ಏವೈನಂ ನೇತಿ, ಭಕ್ತಿರ್ ಏವೈನಂ ದರ್ಶಯತಿ, ಭಕ್ತಿರ್ ವಶ ಪುರುಷೋ, ಭಕ್ತಿರ್ ಏವ ಭೂಯಸಿ. ಭಕ್ತಿನಿಂದ ಮಾತ್ರನೇ ಎಲ್ಲ ಆಗೋದು. ಮತ್ತೆ ಇವ್ರ ಕರ್ಮನಿಂದ, ಜ್ಞಾನದಿಂದ, ಧ್ಯಾನದಿಂದ ಆಗಲ್ವಾ? ಆಗುತ್ತೆ ಆಗಲ್ವಾ? ಆಗಲ್ಲ ಅಂದ್ರೆ ಯಾಕೆ ಆಗಲ್ಲ? ಲೀಲಾ ಮಾತಾಜಿ, ಜೈವಧರ್ಮ ಕೇಳಿದಿರಲ್ಲ, ಹೇಳಿ. ಜೈವಧರ್ಮದಲ್ಲಿ ಇದೆಲ್ಲ ವರ್ಣನೆ ಮಾಡಿದ್ದೀನಿ. ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು. ಪ್ರಭು, ಅದೇ ಭಕ್ತಿ ಯೋಗ ಮತ್ತೆ ಅದೇ ಧ್ಯಾನ ಯೋಗ ಅದೇ ಹೇಳಿದ್ರಲ್ಲ, ಅದ ಪ್ರಭು? ಫಸ್ಟ್ ಚಾಪ್ಟರ್ ದಲ್ಲೇ ಬರುತ್ತೆ ಜೈವಧರ್ಮ, ಫಸ್ಟ್ ಚಾಪ್ಟರ್ ದಲ್ಲೇ ಹೇಳಿದ್ದೀನಿ. ಕ್ವಶನ್ ಪ್ರಭು ಇನ್ನೊಂದ್ಸರಿ ಹೇಳಿ. ಭಕ್ತಿನಿಂದ ಮಾತ್ರನೇ ಭಗವಂತ ಯಾಕೆ ಪ್ರಸನ್ನ ಆಗೋದು, ಜೀವುలు ಯಾಕೆ ಭಕ್ತಿನಿಂದ ಮಾತ್ರನೇ ಅಂದ್ರೆ ಸಂಸಾರದಿಂದ ಹೊರಗಡೆ ಬರಕಾಗೋದು. ಕರ್ಮ, ಜ್ಞಾನ, ಧ್ಯಾನ ಇದರಿಂದ ಯಾಕಾಗಲ್ಲ? ಅದ್ರಲ್ಲಿ ಫಲಾಪೇಕ್ಷಿತ ಇರತ್ತೆ, ಮತ್ತೆ ಗುರಿ ಇರತ್ತೆ, ಬೇರೆ ಬೇರೆ ಗುರಿಗಳಿರತ್ತೆ. ಇಲ್ಲಿ ಭಗವಂತ ಮಾತ್ರನೇ ಬೇಕು ಅಂತ ಇರತ್ತೆ. ಸರಿ, ಇದ್ರೆ ನಾವು ಆ ಲೋಕಗಳಿಗೆ ಮಾತ್ರನೇ ಹೋಗ್ತೀವಿ, ಅದನ್ ಮಾತ್ರನೇ ಪಡ್ಕೋತೀವಿ, ಬಟ್ ಭಗವಂತ ಪ್ರಾಪ್ತಿ ಆಗಲ್ಲ. ಸರಿ, ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ಅಲ್ಲಿ ಫಲಾಪೇಕ್ಷಿತ ಇರತ್ತೆ. ಮತ್ತೆ ನೀವ್ ಹೇಳಿ, ಕರ್ಮ ಅಂದ್ರೆ ಏನು? ನಾವು ಮಾಡೋ ಆಕ್ಟಿವಿಟೀಸ್ಗೆ ಏನೇ ಮಾಡಿದ್ರು ಅದಕ್ಕೆ ಕರ್ಮ ಅಂತೇವೆ. ಬಟ್ ಸರಿ, ಭಗವಂತನ ಆಕ್ಟಿವಿಟಿ ಮಾಡಿದ್ರೆ ಅದು ಕರ್ಮ ಆಗೋದಿಲ್ಲ, ಅಂದ್ರೆ ಸುಖ ಅಕರ್ಮ ಆಗುತ್ತೆ. ಈಗ ಬರಿತಾ ಇದ್ದೀನಿ, ನೋಡ್ಕೊಳ್ಳಿ, ಇದು ತುಂಬಾ ಮುಖ್ಯ. ಫಸ್ಟು ಸಾಧಕ್. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಕೇಳಿ. ಫಸ್ಟ್ ಸಾಧಕ್, ಎರಡನೇದು ಸಾಧನ. ಮೂರನೇದು ಸಾಧ್ಯ. ನಾಲ್ಕನೇದು ಅಧಿಕಾರ. சாதக், சாதனா, சாத்தியா, அதிகார். உங்களுக்கு 2 பேரும் தெரிஞ்சிருக்கணும். இது தெரியுமா? ಸಾಧಕ್ ಫಸ್ಟ್. ಸಾಧ್ಯ ಅಂದ್ರೆ ಏನ್ ಗೊತ್ತಲ್ವಾ? ಸಾಧ್ಯ ಅಂದ್ರೆ ನಮ್ ಗೋಲ್. ಸಾಧ್ಯ ಅಂದ್ರೆ ನಮ್ ಗೋಲ್. ಸಾಧನ ಅಂದ್ರೆ ಆ ಗೋಲ್ನ ಪಡಿಯಕ್ಕೆ ಏನೆಲ್ಲ ಚೇಷ್ಟ ಮಾಡ್ತಿರೋ ಅದನ್ನ ಸಾಧನ ಅಂತ ಕರಿತೀರಿ. ಓಕೆನಾ? ಸಾಧಕ್ ಅಂದ್ರೆ ಅದನ್ನ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಸಾಧಕ್ ಅಂತ ಕರಿತೀರಿ. ಓಕೆನಾ? ಅಧಿಕಾರ ಅಂದ್ರೆ ಅದನ್ನ ಮಾಡಕ್ಕೆ ಏನ್ ಯೋಗ್ಯತೆ ಬೇಕು, ಅದು ಅಧಿಕಾರ. ಓಕೆನಾ? ಫಸ್ಟ್ ಕರ್ಮ. ಫಸ್ಟ್ ಸಾಧಕ ಬಂದು ಕರ್ಮ, ಎರಡನೇದು ಬಂದು ಜ್ಞಾನಿ. ಓಕೆ, ಕರ್ಮಿ ಅಂತ ತಿಳ್ಕೊಳ್ಳಿ, ಜ್ಞಾನಿ. ಇದು ಮೂರನೇದು ಬಂದು ಧ್ಯಾನಿ, ಇಲ್ಲಾಂದ್ರೆ ಯೋಗಿ. ಓಕೆನಾ? ನಾವು ಧ್ಯಾನಿ ಅಂತ ತಿಕ್ಕೋಣ. ನಾಲ್ಕನೇದು ಬಂದು ಭಕ್ತ. ಸೊ ಈ 4 ಪ್ರಕಾರ ಇದ್ದಾರೆ. ಆಧ್ಯಾತ್ಮಿಕ ಅನುಶೀಲನ ಮಾಡೋರು ಈ 4 ಪ್ರಕಾರವಾಗಿ ಡಿವೈಡ್ ಮಾಡಿದ್ದಾರೆ.
ಇದೆಲ್ಲರಿಗೂ ಅರ್ಥ ಆಗಿದ್ಯಾ? ಹಾ, ಆನ್ಲೈನ್ ಅಲ್ಲಿ ಯಾರಿಗಾದ್ರೂ ಅರ್ಥ ಆಗಿಲ್ವಾ ಇದು? ಅರ್ಥ ಆಯ್ತು. ಓಕೆ, ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಕೇಳಿ. ಎಲ್ಲಾರ್ಗೂ ಅರ್ಥ ಆಯ್ತಲ್ವಾ? ಇದು ನಾಳೆ ಖಂಡಿತ ಕೇಳ್ತೀನಿ, ಇಲ್ಲಾಂದ್ರೆ ಪೂಜಾದ ಮಾಡ್ತೀನಿ. ಇದು ಸಾಧಕ, ಕರ್ಮಿ, ಜ್ಞಾನಿ, ಧ್ಯಾನಿ, ಭಕ್ತ. ಓಕೆನಾ? 4 ಪ್ರಕಾರ. ಓಕೆ, ಫಸ್ಟ್ ಇವಾಗ ಕರ್ಮಿ ನೋಡೋಣ. ಫಸ್ಟ್ ಕರ್ಮ ಅಂದ್ರೆ ಏನು? ಇವಾಗ ಕರ್ಮಿ ಅಂದ್ರೆ ಫಸ್ಟ್ ಯಾರು ಅಂತ ನೋಡೋಣ. ಇದರಲ್ಲಿ ಕರ್ಮಿ ಅಂದ್ರೆ ನಾರ್ಮಲ್ ಒಂದು ಡೆಫಿನೇಷನ್, ನಾರ್ಮಲ್ ಸಿಂಪಲ್ ಡೆಫಿನೇಷನ್ ಏನಂದ್ರೆ, ಕರ್ಮಿ ಅಂದ್ರೆ ಸಿಂಪಲ್ ಡೆಫಿನೇಷನ್ ನೋಡ್ಕೊಳ್ಳಿ. ಏನು? ಈ ಶರೀರದಿಂದ, ಇಲ್ಲಾಂದ್ರೆ ಈ ಇಂದ್ರಿಯಗಳಿಂದ, ಇಲ್ಲಾಂದ್ರೆ ಮನಸ್ಸಿನಿಂದ, ಈ ಮನಸ್ಸಿನಿಂದ, ಇಲ್ಲಾಂದ್ರೆ ಇಂದ್ರಿಯಗಳಿಂದ, ಇಲ್ಲಾಂದ್ರೆ ಶರೀರದಿಂದ, ಈ ಶರೀರಕ್ಕೋಸ್ಕರ, ಇಲ್ಲಾಂದ್ರೆ ಶರೀರ ಸಂಬಂಧಪಟ್ಟಿರೋರ್ಗೋಸ್ಕರ ಏನೇನೆಲ್ಲ ಕ್ರಿಯೆ ಮಾಡ್ತಿರೋ ಅದನ್ನ ಕರ್ಮ ಅಂತ ಕರೀತಾರೆ. ಇದು ಅರ್ಥ ಆಯ್ತಾ? ಈ ಮನಸ್ಸಿನಿಂದ ಆಗಿರ್ಲಿ, ಇಂದ್ರಿಯಗಳಿಂದ ಆಗಿರ್ಲಿ, ಇಲ್ಲಾಂದ್ರೆ ಶರೀರದಿಂದ ಆಗಿರ್ಲಿ, ಈ ಶರೀರಕ್ಕೋಸ್ಕರ, ಇಲ್ಲಾಂದ್ರೆ ಶರೀರ ಸಂಬಂಧಪಟ್ಟಿರೋರ್ಗೋಸ್ಕರ ಮಾಡೋದೆಲ್ಲ ಏನು? ಕರ್ಮ. All activities related to body and for the body. ಹಾ, ಇದೆಲ್ಲ ಕರ್ಮ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ಮತ್ತೆ 3 ಪ್ರಕಾರ, ಕರ್ಮ, ಅಕರ್ಮ, ವಿಕರ್ಮ ಅದೆಲ್ಲ ಬೇಕಾಗಿಲ್ಲ. ಸದ್ಯಕ್ಕೆ ಇಷ್ಟೇ ಕರ್ಮಿ. ಶರೀರಕ್ಕೆ, ಶರೀರ ಸಂಬಂಧಪಟ್ಟಿರೋರ್ಗೆ ಮಾಡೋದೆಲ್ಲ ಕರ್ಮ. ಇವರು ಸಾಧ್ಯ ಏನು? ಈ ಕರ್ಮಿಗಳು ಏನ್ಕೋಸ್ಕರ ಇದೆಲ್ಲ ಮಾಡ್ತಾರೆ? ಸುಖ ಪ್ರಾಪ್ತಿ, ಇಲ್ಲ ಸ್ವರ್ಗ ಪ್ರಾಪ್ತಿ ಅಂತ ಇಟ್ಕೊಂಡು, ಸ್ವರ್ಗಕ್ಕೋಸ್ಕರ, ಇಲ್ಲಾಂದ್ರೆ ಭೋಗಲಾಲಸ. ಭೋಗಲಾಲಸ ಅಂದ್ರೆ ಏನು? ನನ್ ಮನೆ ಬೇಕು, ನನ್ ದುಡ್ಡು ಬೇಕು, ನನ್ ಗಾಡಿ ಬೇಕು, ಇದೆಲ್ಲ. ಇಲ್ಲಾಂದ್ರೆ ಉನ್ನತ ಲೋಕ ಪ್ರಾಪ್ತಿ, ಇಲ್ಲಾಂದ್ರೆ ನಾನು ಬ್ರಹ್ಮ ಆಗ್ಬೇಕು. ಇದೆಲ್ಲ ಅದೇ ಕಥೆನೆ. ಇದೆಲ್ಲ ಏನ್ ಮಾಡ್ತಾರೆ? ಕರ್ಮ, ಭೋಗಲಾಲಸ. ಸ್ವರ್ಗ, ಇಲ್ಲಾಂದ್ರೆ ಉನ್ನತ ಲೋಕ ಪ್ರಾಪ್ತಿ, ಇಲ್ಲಾಂದ್ರೆ ಭೋಗಲಾಲಸ. ಇದು ಇವ್ರ ಗೋಲ್, ಕರ್ಮ ಮಾಡೋರು. ಇಲ್ಲಾಂದ್ರೆ ಭೋಗಲಾಲಸ. ಯಾವ್ದಾದ್ರು ಸ್ವಲ್ಪ ಜನ ಸ್ವರ್ಗ ಪ್ರಾಪ್ತಿ ಮಾಡ್ತಾರೆ, ಇನ್ ಸ್ವಲ್ಪ ಜನ ಭೋಗಲಾಲಸ ಪ್ರಾಪ್ತಿ ಮಾಡ್ಕೊಳಕ್ಕೆ, ಇನ್ ಸ್ವಲ್ಪ ಜನ ಉನ್ನತ ಲೋಕ ಪ್ರಾಪ್ತಿ ಮಾಡ್ಕೊಳಕ್ಕೆ, ಇನ್ ಸ್ವಲ್ಪ ಜನ ಬ್ರಹ್ಮ ಆಗಕ್ಕೆ. ಇದೆಲ್ಲ ಯಾವ್ದಾದ್ರು ಇರ್ಬೋದು. ಕರ್ಮಿಗಳ ಗೋಲ್ ಏನು? ಸಾಧ್ಯ. ಅಂದ್ರೆ ಕರ್ಮಿಗಳು ಸಾಧ್ಯ ಏನು? ಸ್ವರ್ಗ, ಭೋಗಲಾಲಸ, ಉನ್ನತ ಲೋಕ ಪ್ರಾಪ್ತಿ. ಇದು ಅರ್ಥ ಆಯ್ತಲ್ವಾ? ಇದ್ರನ್ನ ಪಡೆಯಕ್ಕೆ ಇವ್ರು ಏನ್ ಮಾಡ್ತಾರೆ? ವರ್ಣಾಶ್ರಮ ಧರ್ಮನ ಫಾಲೋ ಮಾಡ್ತಾರೆ. ವರ್ಣಾಶ್ರಮ ಧರ್ಮನ ಪಾಲನೆ ಮಾಡ್ತಾರೆ. ಏನು ವರ್ಣಾಶ್ರಮ ಧರ್ಮ ಅಂದ್ರೆ ಏನು? ಎಕ್ಸಾಂಪಲ್, ಇವಾಗ ಬ್ರಾಹ್ಮಣ ಇರ್ಬೋದು. ಅವ್ರೇನ್ ಮಾಡ್ತಾರೆ? ಯಾಗಗಳು ಮಾಡೋದು, ಪೂಜೆಗಳು ಮಾಡೋದು, ಹೋಮಗಳು ಮಾಡೋದು, ಈ ತರ ಎಲ್ಲ ಮಾಡ್ತಾರೆ. ಇನ್ ಕ್ಷತ್ರಿಯ ಇದ್ರೆ ಅವ್ರ ಕ್ಷತ್ರಿಯ ಡ್ಯೂಟಿ ಪಾಲನೆ ಮಾಡೋದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವ್ರ ತೆಗ್ದಂಗೆ ಅವ್ರ ಡ್ಯೂಟಿಗಳು ಫಾಲೋ ಮಾಡ್ಬೇಕು. ಏನೋ ಮತ್ತೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ 4 ಆಶ್ರಮದಲ್ಲಿ ಪ್ರವೇಶ ಮಾಡ್ತಾರೆ. ಈ ಬ್ರಾಹ್ಮಣ ಆಗಿದ್ರೆ ಇವ್ರು ಸನ್ಯಾಸ ಕೂಡ ತಗೊಂತಾರೆ. ಆದ್ರೆ ನೀ ಏನ್ಕೋಸ್ಕರ? ಸ್ವರ್ಗ ಪ್ರಾಪ್ತಿಗೋಸ್ಕರ, ಉನ್ನತ ಲೋಕಗಳಗೋಸ್ಕರ, ಅದ್ರಗೋಸ್ಕರ. ಅವ್ರ ಸನ್ಯಾಸಿ ತಗೊಂಡ್ರೇನು ಏನ್ಕೋಸ್ಕರ? ಇದ್ರಗೋಸ್ಕರನೇ, ಭೋಗಲಾಲಸಗೋಸ್ಕರನೇ. ಇದು ಕರ್ಮಿ ಯುಗ. ಅರ್ಥ ಆಯ್ತಾ? ಈ 3 ಅರ್ಥ ಆಗಿದೆ ಅಲ್ವಾ? ಕರ್ಮಿ ಏನ್ ಮಾಡ್ತಾರೆ? ಅವ್ರ ಗೋಲ್ ಏನು? ಸ್ವರ್ಗ, ಭೋಗಲಾಲಸ. ಸಾಧನೆ ಏನು? ವರ್ಣಾಶ್ರಮ ಧರ್ಮನ ಪಾಲನೆ ಮಾಡೋದು. ಸರಿ, ಇವಾಗ ಲಾಸ್ಟ್ ಅಲ್ಲಿ ಒಂದು ಕಾಲಮ್ ಇದೆ, ಏನು? ಅಧಿಕಾರ ಅನ್ನೋದು. ಅಧಿಕಾರ ಅಂದ್ರೆ ಏನು? ಯೋಗ್ಯತೆ. ಯೋಗ್ಯತೆ. ಇದಕ್ಕೇನು ಯೋಗ್ಯತೆ ಅಂದ್ರೆ ಅರ್ಥ ಏನಂದ್ರೆ, ಇವಾಗ ಎಕ್ಸಾಂಪಲ್, ಇವಾಗ ಬ್ರಾಹ್ಮಣಕ ಕರ್ತವ್ಯ ಏನು?
ಬ್ರಾಹ್ಮಣ ಕೆಲಸ ಏನು, ಈಗ ಪೂಜೆ ಮಾಡೋದು, ಹೋಮ ಮಾಡೋದು, ಅದು ಓಕೆನಾ. ಈಗ ಒಬ್ರು ಬಂದು ಶೂದ್ರ ಕುಲದಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅವ್ರು ಬಂದು ಹೋಮ ಮಾಡಕ್ ಆಗುತ್ತಾ? ಹೋಮ ಮಾಡಕ್ ಆಗುತ್ತಾ? ನಾರ್ಮಲ್ ಆಗಿ ಹೊರಗಡೆದಲ್ಲಿ ಹೋಗಿ ಪೂಜೆ ಮಾಡಕ್ ಆಗುತ್ತಾ? ಅಂದ್ರೆ ಏನು ಅಧಿಕಾರ, ಏನು ಉನ್ನತ ಜನ್ಮ ಆಗಿರ್ಬೇಕು. ಆಯಾ ಜನ್ಮ ತೆಗ್ದಂಗೆ ಅವ್ರು ಮಾಡಕ್ ಆಗೋದು. ಜನ್ಮ ಮತ್ತೆ ಸ್ವಭಾವ. ಜನ್ಮ ಮತ್ತೆ ಸ್ವಭಾವ. ಈಗ ಕರ್ಮಿ ಅರ್ಥ ಆಯ್ತಾ? ಅರ್ಥ ಆಯ್ತು. ನೆಕ್ಸ್ಟ್ ಇವಾಗ ಜ್ಞಾನಿ ಬರೋಣ. ಜ್ಞಾನಿ ಇವ್ರ ಗೋಲ್ ಏನಂದ್ರೆ ಬ್ರಹ್ಮ ಸಾಯುಜ್ಯ. ಬ್ರಹ್ಮ ಸಾಯುಜ್ಯ. ಬ್ರಹ್ಮ ಸಾಯುಜ್ಯ. ಬ್ರಹ್ಮ ಸಾಯುಜ್ಯ ಅಂದ್ರೆ ಬ್ರಹ್ಮ ಆಗೋದಾ? ಬ್ರಹ್ಮ ಸಾಯುಜ್ಯ ಅಂದ್ರೆ ಬ್ರಹ್ಮ ಆಗೋದಾ? ಮತ್ತೆ ಇನ್ನೇನು? ಏನಾದ್ರು ಹೂ ಅನ್ಬಿಡೋದೆ. ಬಿಕಮಿಂಗ್ ಒನ್ ವಿತ್ ಬ್ರಹ್ಮನ್. ಬ್ರಹ್ಮ ಜ್ಯೋತಿ ಲೋಕದಲ್ಲಿ ಹೋಗಿ ಲೀನ ಆಗೋದು. ಅಂದ್ರೆ ಏನು? ನಿರಾಕಾರ ಜ್ಯೋತಿ. ಭಗವಂತನಿಂದ ಅಂಗಕಾಂತಿ ಬರುತ್ತೆ ತಾನೆ. ನಾವು ನೋಡಿದ್ರಲ್ವಾ ಗೋಪಕುಮಾರ್ ಕಥೆಯಲ್ಲಿ, ಇದ್ರ ಮುಂಚೆ ಬೃಹಭಾಗವತ ಮೃತ ಮಾಡಿದ್ರಿ, ನೆನ್ಪಿದ್ಯಾ ಯಾವ್ದಾದ್ರು? ಅದನ್ನಲ್ಲಿ ಗೋಪಕುಮಾರ್ 8 ಆವರಣಗಳು ಪಾರ ಮಾಡಿದ ಮೇಲೆ ಏನ್ ಬರುತ್ತೆ? ಜ್ಯೋತಿ ಬರುತ್ತೆ ಅಲ್ಲಿ. ಅಲ್ಲಿ ಅವ್ ಇಳ್ಕೊಂತ ಹೋಗುತ್ತೆ ಗೋಪಕುಮಾರ್ನ, ನೋಡಿದ್ರ ತಾನೆ? ಅದು ಬ್ರಹ್ಮ ಸಾಯುಜ್ಯ. ಅಂದ್ರೆ ಏನು? ಭಗವಂತನ ಅಂಗಕಾಂತಿದಲ್ಲಿ ಹೋಗಿ ಲೀನ ಆಗೋದು. ಅಂದ್ರೆ ಈ ಜ್ಞಾನಿಗಳು ಧ್ಯಾನ ಏನ್ ಮಾಡ್ತಾ ಇರ್ತಾರೆ, ಇದ್ರಕೋಸ್ಕರ ಅವ್ರ ಲೀನ ಆಗೋದೇ ಅವ್ರ ಗೋಲ್. ಅದನ್ನ ಸಾಧನೆ ಏನ್ ಮಾಡ್ತಾರೆ? ವೈರಾಗ್ಯ ಮಾಡ್ತಾರೆ. ಆಮೇಲೆ ಏನು? ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಯೋತಿಗೆ ಸಂಬಂಧಪಟ್ಟಿರೋ ಜ್ಞಾನನ ಓದ್ತಾ ಇರ್ತಾರೆ ಯಾವಾಗ್ಲೂನು. ಮತ್ತೇನು? ತೀವ್ರವಾಗಿ ವೈರಾಗ್ಯ ಮಾಡ್ತಾ ಇರ್ತಾರೆ. ಏನಕ್ಕೋಸ್ಕರ? ಆ ಬ್ರಹ್ಮ ಸಾಯುಜ್ಯ ಪಡೆಯೋಕೋಸ್ಕರ. ಇದನ್ನ ಯಾರು ಪಡೆಯಕ್ಕಾಗುತ್ತೆ? ಯಾರಿಗೆ ಚಿತ್ತಶುದ್ಧಿ ಆಗಿದೆಯೋ. ಚಿತ್ತಶುದ್ಧಿ ಅಂದ್ರೆ ಏನು? ಹೃದಯ ಶುದ್ಧಿ ಯಾರಿಗಾಗಿದೆಯೋ ಅವ್ರು ಮಾತ್ರನೇ ಪಡೆಯಕ್ಕಾಗೋದು. ಜ್ಞಾನಿ. ಇವಾಗ ಕರ್ಮಿ ಅರ್ಥ ಆಯ್ತು, ಜ್ಞಾನಿ ಅರ್ಥ ಆಯ್ತು. ಈ ಎರಡದಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಬ್ರಹ್ಮ ಸಾಯುಜ್ಯ. ನೆಕ್ಸ್ಟ್ ಧ್ಯಾನಿ. ಧ್ಯಾನಿ ಅಂದ್ರೆ ಏನು? ಅವರು ತಪಸ್ಸೆ ಮಾಡ್ತಾ ಇರ್ತಾರೆ ಯಾವಾಗ್ಲೂನು. ಏನಕ್ಕೋಸ್ಕರ? ಪರಮಾತ್ಮ ಸಾಯುಜ್ಯ. ಇಲ್ಲಂದ್ರೆ ಅಷ್ಟಸಿದ್ಧಿ. ಅಷ್ಟಸಿದ್ಧಿ. ಪರಮಾತ್ಮ ಸಾಯುಜ್ಯ, ಇಲ್ಲಂದ್ರೆ ಅಷ್ಟಸಿದ್ಧಿ. ಚಿಕ್ಕದಲ್ಲೇ ಚಿಕ್ಕದಾಗೋದು, ದೊಡ್ಡದಲ್ಲೇ ದೊಡ್ಡದಾಗೋದು, ಯಾರಿಗೂ ಕಾಣಿಸ್ದಿರ ಮಾಯ ಆಗ್ಬಿಡೋದು, ನೀರಲ್ಲಿ ನಡೆಯೋದು, ಗಾಳಿದಲ್ಲಿ ಹೋಗೋದು, ಬೇಕಾಗಿರೋ ಒಂದು ಲೋಕನ ಸೃಷ್ಟಿ ಮಾಡೋದು, ಅವ್ರ ತರನೇ ತುಂಬಾ ರೂಪಗಳು ಧಾರಣೆ ಮಾಡೋದು, 7 ರೂಪನ. ಸೊ ಅದೆಲ್ಲ ಸಿದ್ಧಿ. ಒಂದೊಂದು ಸಿದ್ಧಿ, ಅಷ್ಟೇ ಸಿದ್ಧಿ. ಇವ್ರೇನ್ ಮಾಡ್ತಾರೆ ಅದನ್ನ ಪಡೆಯಕ್ಕೆ? ಅಷ್ಟಾಂಗ ಯೋಗನ ಪಾಲನೆ ಮಾಡ್ತಾರೆ. ಅಷ್ಟಾಂಗ ಯೋಗ. ಅಷ್ಟಾಂಗ ಯೋಗ ಏನಾಗುತ್ತೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇಷ್ಟು ಮಾಡ್ತಾರೆ. ಅಂದ್ರೆ ಅವ್ರ ಗೋಲ್ ಏನು? ಪರಮಾತ್ಮ ಸಾಯುಜ್ಯ ಮತ್ತೆ ಅಷ್ಟಸಿದ್ಧಿ. ಅದನ್ನ ಪಡೆಯಕ್ಕೆ ಏನ್ ಸಾಧನೆ ಮಾಡ್ತಾರೆ? ಅಷ್ಟಾಂಗ ಯೋಗನ ಮಾಡ್ತಾರೆ. ಅವ್ರಿಗೆ ಅಧಿಕಾರ ಏನು? ಅವ್ರಿಗೂ ಚಿತ್ತಶುದ್ಧಿ ಇದ್ರೇನೆ ಎಲ್ಲ ಸಿಗೋದಿಲ್ಲ, ಅಂದ್ರೆ ಅದು ಸಿಗಲ್ಲ. ನೆಕ್ಸ್ಟ್ ಲಾಸ್ಟ್ ಬಂದು ಭಕ್ತಿ. ಭಕ್ತ. ಭಕ್ತ ಸಾಧ್ಯ ಏನು? ಅವ್ರ ಗೋಲ್ ಏನು? ಭಕ್ತರ ಗೋಲ್ ಏನು? ಭಗವತ್ ಪ್ರಾಪ್ತಿ. ಸೊ ಪ್ರೇಮ. ನಮ್ ಗೋಲ್ ಏನು? ಭಗವತ್ ಪ್ರೇಮ, ಕೃಷ್ಣ ಪ್ರೇಮ. ಪ್ರಭು, ಕೃಷ್ಣ ಪ್ರೇಮ. ಕೃಷ್ಣ ಪ್ರೇಮ, ರಾಧಾ ದಾಸ್ಯಂ ಎರಡು ಒಂದೇ ಅಲ್ವಾ? ಆಕ್ಚುಲಿ ಎಲ್ಲ ಒಂದು.
ಹಾ. ಕೃಷ್ಣ ಪ್ರೇಮ ನಮ್ ಗೋಲ್. ಓಕೆನಾ? ಅದನ್ನ ಪಡೆಯಕ್ಕೆ ಏನ್ ಮಾಡ್ತೀರಿ? ಭಕ್ತಿ ಅಂಗನ ಪಾಲನೆ ಮಾಡ್ತೀರಿ. ಭಕ್ತಿ ಅಂಗ 64 ಅಂಗ ಇದೆ ಭಕ್ತಿ ಅಂಗ ಅಲ್ವಾ? ಅದ್ರಲ್ಲಿ ಯಾವ್ದಾದ್ರು ಭಕ್ತಿ ಅಂಗನೇ ನಾವು ಪಾಲನೆ ಮಾಡ್ತೀರಿ. ಇದ್ರಕ್ಕೆ ಅಧಿಕಾರ ಏನು? ಇದ್ರ ಭಕ್ತಿ ಮಾಡಕ್ ಅಧಿಕಾರ ಏನು? ಜನ್ಮ ಮತ್ತೆ ಸ್ವಭಾವ ಬೇಕಾ? ಇಲ್ಲಾಂದ್ರೆ ಚಿತ್ತಶುದ್ಧಿ ಇದೆಲ್ಲ ಏನು ಬೇಕಾಗಿಲ್ಲ. ಬರೀ ಶ್ರದ್ಧಾ ಇದ್ರೆ ಸಾಕು. ಶ್ರದ್ಧಾ ಅಷ್ಟೇ. ಶ್ರದ್ಧಾ ಇದ್ರೆ ಸಾಕು. ಅದೇ ಭಕ್ತಿಗೆ ಅಧಿಕಾರ, ಇನ್ನೇನು ಅಧಿಕಾರ ಇಲ್ಲ. ಇಷ್ಟ ಅರ್ಥ ಆಗಿದ್ಯಾ? ವೈಷ್ಣವ ಕೃಪಾ ಅಂದ್ರು. ಇಲ್ಲ ಶ್ರದ್ಧಾ ಇದ್ರೆ ಶ್ರದ್ಧಾ ಅಷ್ಟೇ. ಶ್ರದ್ಧಾ ಇದ್ರೇನೆ ಎಲ್ಲ ಬಂದ್ಬಿಡುತ್ತೆ. ಇಷ್ಟ ಅರ್ಥ ಆಗಿದ್ಯಾ? ಪ್ರಭು. ಇವಾಗ ಫಸ್ಟ್ ನೋಡೋಣ. ಇವಾಗ ಕರ್ಮ. ಕರ್ಮ ಅವ್ರ ಗೋಲ್ ಏನು? ಕರ್ಮ ಗೋಲ್ ಏನು ಇಲ್ಲಿ ನೋಡ್ಕೊಂಡು ಹೇಳಿ. ಕರ್ಮ ಅವ್ರ ಗೋಲ್ ಸ್ವರ್ಗ ಪ್ರಾಪ್ತಿ. ಮತ್ತೆ ಇಲ್ಲಿ ಬಂದಿರೋರ್ಗು ಅದಕ್ಕೆ ಸ್ವರ್ಗ ಸಂಬಂಧ ಇದೆ. ಉನ್ನತ ಲೋಕ ಪಡೆಯೋದು, ಇಲ್ಲಾಂದ್ರೆ ಭೋಗಲಾಲಸ ಪಡೆಯೋದು. ಸೊ ಇದೆಲ್ಲ ಪಡೆಯೋದು. ಇದ್ರಗೋಸ್ಕರ ಏನ್ ಮಾಡ್ತಾರೆ? ತುಂಬಾ ತೀವ್ರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಹಿರಣ್ಯಕಶಿಪು ತಗೋಣ. ಹಿರಣ್ಯಕಶಿಪು ತಗೋಣ. ಎಷ್ಟು ತೀವ್ರವಾಗಿ ತಪಸ್ಸೆ ಮಾಡ್ದ? ಏನ್ಕೋಸ್ಕರ? ನನ್ಗೆ ಹಂಗಿರ್ಬೇಕು, ಹಿಂಗಿರ್ಬೇಕು, ನನ್ ಹಂಗ್ ಸಾಯಿಸ್ಬಾರ್ದು, ಹಿಂಗ್ ಸಾಯಿಸ್ಬಾರ್ದು, ಅದು ಇದು ಇದು ಅದು 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 ಕಥೆಗಳು. ಅದ್ರಕೋಸ್ಕರ ಎಷ್ಟು ತಪಸ್ಸೆ ಮಾಡಿದ್ರು? ಅವ್ ಬ್ರಹ್ಮನೇ ಸ್ವಯಂ ಹೇಳಿದ್ರು, ನಿನ್ ತರ ತಪಸ್ಸೆ ಯಾರು ಮಾಡಕ್ಕಾಗಲ್ಲ, ಇನ್ ಯಾರು ಮಾಡಲ್ಲ ಕೂಡ. ಇದ್ರ ಮುಂಚೆ ಯಾರು ಮಾಡ್ಲಿಲ್ಲ, ಇದ್ರ ಮೇಲೆ ಯಾರು ಮಾಡಕ್ಕೂ ಆಗಲ್ಲ. ಅಷ್ಟು ತೀವ್ರವಾಗಿ ತಪಸ್ಸೆ ಮಾಡಿದ್ರು ಹಿರಣ್ಯಕಶಿಪು ಅಲ್ವಾ? ಆದ್ರೇನು ಅವ್ರಿಗೆ ಶಾಂತಿ ಸಿಕ್ತಾ? ಅವ್ರಿಗೆ ಶಾಂತಿ ಸಿಗ್ಲಿಲ್ಲ. ಯಾಕೆ? ಅವ್ರ ಮಗ ಪ್ರಹ್ಲಾದ್ ಮಹಾರಾಜ್ ಬಂದ್ರು, ಇದೆಲ್ಲ ಏನು ಮಾಡ್ಲೇ ಇಲ್ಲ. ಆದ್ರೇನು ಅವ್ನು ಪ್ರಹ್ಲಾದ್ ಮಹಾರಾಜ್ ಏನು ಮಾಡಕ್ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಸೊ ಅದೇ ಭಯ ಆಗ್ಬಿಡ್ತು. ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾರೆ? ಪ್ರಹ್ಲಾದ್ ಮಹಾರಾಜ್ ಹತ್ರ ಹಿರಣ್ಯಕಶಿಪು ಸಂವಾದದಲ್ಲಿ ಹಿರಣ್ಯಕಶಿಪು ಕೇಳ್ತಾರಲ್ವಾ, ನನ್ ನೋಡಿ ಎಲ್ಲಾರು ಭಯ ಬೀಳ್ತಾ ಇದಾರೆ, ನಿನ್ ಯಾಕೆ ಭಯ ಬೀಳ್ತಲ್ಲ? ನಾನು ಎಲ್ಲಾರ್ಗೂ ಚಕ್ರವರ್ತಿ. ಅವಾಗ ಪ್ರಹ್ಲಾದ್ ಮಹಾರಾಜ್ ಏನ್ ಹೇಳ್ತಾರೆ? ಸೊ ನೀವ್ ಬಂದು ನೀವ್ ಎಲ್ಲಾರ್ಗೂ ಚಕ್ರವರ್ತಿ ಅನ್ಕೊಂತಾ ಇದೀಯಾ, ಆದ್ರೆ ನಿನ್ ಮನ್ಸಿಗೆ ನೀನ್ ಗೆದ್ದಿಲ್ಲ ಅಲ್ವಾ? ಮತ್ತೆ ಇನ್ನೇನ್ ಚಕ್ರವರ್ತಿ? ಇನ್ ಚಕ್ರವರ್ತಿ ಏನಿಲ್ಲ. ಸೊ ಅದ್ರಿಗೆ ಏನು ಕರ್ಮಿನಿಂದ ಕೂಡ ಅವ್ರು ಬಂದು ಏನು ಹೃದಯ ಶುದ್ಧಿ ಆಗಲ್ಲ. ಕರ್ಮಿನಿಂದ ಕೂಡ ಏನಾಗಲ್ಲ ಅಂದ್ರೆ ಹೃದಯ ಶುದ್ಧಿ ಆಗಲ್ಲ. ಎಕ್ಸಾಂಪಲ್ ನಾವು ಗೋಪಕುಮಾರ್ ಕಥೆಯಲ್ಲಿ ನೋಡಿದ್ರಿ. ಗೋಪಕುಮಾರ್ ಎಲ್ಲೋಗಿದ್ರು? ಸ್ವರ್ಗಕ್ಕೆ ಹೋಗಿದ್ರು. ಸ್ವರ್ಗಕ್ಕೆ ಹೋದ್ರೇನು ಅಲ್ಲಿ ದೇವತೆಗಳು ಇಂದ್ರು ಎಲ್ಲ ಇದ್ರು. ಆದ್ರೇನು ಎಲ್ಲಾರು ಏನಿದ್ರು? ಯಾವಾಗ ವಾಮನ ಮಹಾರಾಜ್ ಆ ಕಡೆ ಈ ಕಡೆ ಹೋದ್ರೆ ಇವ್ರಿಗೂ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು. ಮತ್ತೇನು ಅಲ್ಲಿನೂ ಗೋಪಕುಮಾರ್ ನೋಡಿದ್ರು, ಅಲ್ಲಿ ಏನಿದೆ? ಒಬ್ರಿಗೊಬ್ರು ಜಗಳ, ಒಬ್ರಿಗೊಬ್ರು ಅಸೂಯ, ಒಬ್ರಂದ್ರೆ ಒಬ್ರಿಗಾಗಲ್ಲ. ಸೊ ಈ ತರ ಇತ್ತು. ಅಂದ್ರೆ ಏನು? ಅಲ್ಲಿ ಹೋದ್ರೆ ಕೂಡ ಅವ್ರಿಗೇನಿತ್ತು ಅಂದ್ರೆ ಹೃದಯ ಶುದ್ಧಿ ಆಗ್ಲಿಲ್ಲ, ಹೃದಯ ನಿರ್ಮಲ ಆಗ್ಲಿಲ್ಲ. ಆದ್ರೆ ಭಕ್ತರಿಗೆ ಆ ತರ ಇಲ್ಲ. ಪ್ರಹ್ಲಾದ್ ಮಹಾರಾಜ್ ಏನ್ ತಪಸ್ಸೆ ಮಾಡಿದ್ರು? ಏನಿಲ್ಲ. ಸೊ ಇದು ಕರ್ಮ ಮಾರ್ಗ ಇನ್ನೂ ತುಂಬಾ ಕಷ್ಟ. ಇದನ್ನ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೇನು ಏನಾಗುತ್ತೆ? ಮತ್ತೆ ಎಲ್ಲ ಲಾಸ್ ಆಗ್ಬಿಡುತ್ತೆ. ಹೇಳ್ದೆ ಅಲ್ವಾ? ಸ್ವಧರ್ಮ ನಿಷ್ಠ ಶತಜನ್ಮಮಿ ಪುಮಾನ್ ವಿರಿಂಚಿತ ಮೇತಿ ತಥಾ ಪರಂ ಹಿಮಾನ್ ಅವ್ಯಾಕೃತಾರ್ಥಂ ಭಾಗವತೋ ಪದಾಹಂ ವಿಬುಧಾಯ ಕಲಾತ್ಯೆ. ಸೊ ಏನು? ಸ್ವಧರ್ಮ ನಿಷ್ಠ ಶತಜನ್ಮಮಿ ಪುಮಾನ್, 1000 ಜನ್ಮ ಸ್ವಧರ್ಮ ಏನು ಅವರವರು ವರ್ಣಾಶ್ರಮ ಧರ್ಮನ ಪಾಲನೆ ಮಾಡಿದ್ರೆ ಏನಾಗ್ತಾರೆ? ಬ್ರಹ್ಮ ಆಗ್ತಾರೆ. ಹೇಳಿದ್ದೀನ ಇಲ್ವಾ? ಯಾರು 100 ಜನ್ಮ ವರ್ಣಾಶ್ರಮ ಧರ್ಮನ ಪಾಲನೆ ಮಾಡ್ತಾರೋ ಅವರು ವರ್ಣಾಶ್ರಮ ಧರ್ಮ, ಯಾರು 100 ಜನ್ಮ ಪಾಲನೆ ಮಾಡ್ತಾರೋ ಅವ್ರು ಬ್ರಹ್ಮ ಆಗ್ತಾರೆ. ಒಂದು ಜೀವಿ 100 ಜನ್ಮದಲ್ಲಿ ಎಷ್ಟು? 95 ಜನ್ಮ ವರ್ಣಾಶ್ರಮ ಧರ್ಮ ಪಾಲನೆ ಮಾಡ್ಕೊಂಡ್ ಬಂದ್ರು. 96ನೇ ಜನ್ಮ ಏನಾಯ್ತು? ಏನೋ ಸ್ವಲ್ಪ ಗೊತ್ತಿಲ್ದಿರನೆ ಮಿಸ್ಟೇಕ್ ಮಾಡ್ಬಿಟ್ರು. ಅಂದ್ರೆ ಏನಾಯ್ತು? ಮತ್ತೆ ಅಲ್ಲಿಂದ ಪತನ ಬಿದ್ದೋಯ್ತು. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಫಸ್ಟ್ ನಿಂದ ಬರ್ಬೇಕು.
ಗೊತ್ತು ಗೊತ್ತಿಲ್ದ್ರೆ ಒಂದು ಮಿಸ್ಟೇಕ್ ನಿಂದ ಏನಾಯ್ತು, ಮತ್ತೆ ಅಲ್ಲಿಂದಾನೆ ಫಾಲ್ ಡೌನ್ ಆಗ್ಬಿಟ್ರು. 98 ಮಾಡಿದ್ದಾರೆ, 99 ಅಲ್ಲಿ ಮಿಸ್ಟೇಕ್ ಮಾಡ್ಬಿಟ್ರು. ಅವಾಗೇನಾಯ್ತು? ಆದ್ರೆ ಮತ್ತೆ ಏನು ಫಸ್ಟ್ ನಿಂದ ಮಾಡ್ಬೇಕು. ಎಕ್ಸಾಂಪಲ್, ಒಂದು ಮಹಾರಾಜ ಇದ್ರು, ಹೇಳಿದ್ನೇ ಇಲ್ವಾ, ಈ ಭೂಮಿ ಮೇಲೆ ಎಷ್ಟು ಮರಳಿದ್ಯೋ ಅಷ್ಟು ಯಾಗ ಮಾಡಿದ್ದಾರೆ. ಈ ಭೂಮಿ ಮೇಲೆ ಎಷ್ಟು ಮರಳಿದ್ಯೋ ಕೌಂಟೆ ಮಾಡಕ್ಕಾಗಲ್ಲ, ಅಷ್ಟು ಹೋಮಗಳು ಮಾಡಿದ್ದಾರೆ, ಅಷ್ಟು ಯಾಗ ಮಾಡಿದ್ದಾರೆ. ಆದ್ರೆ ಏನಾಯ್ತು, ಒಂದಿನ ಬ್ರಾಹ್ಮಣಕ್ಕೆ 10,000 ಹಸುಗಳನ್ನ ದಾನ ಮಾಡಿದ್ರು ಅಲ್ವಾ. ಅದ್ರಲ್ಲಿ ಆ ರಾಜ ಗೊತ್ತಿಲ್ಲ, ಒಂದ್ ಹಸು ಬಂದು ಮತ್ತೆ ಇವ್ರ ಗೋಶದಲ್ಲಿ ಸೇರ್ಕೊಂಡ್ಬಿಡ್ತು. ಮತ್ತೆ ಇನ್ನೊಂದು ಬ್ರಾಹ್ಮಣಕ್ಕೆ 10,000 ಹಸುಗಳನ್ನ ದಾನ ಮಾಡಿದ್ರು. ಈ ಹಸುನ ಹೋಗಿ ಮತ್ತೆ ಆ ಹಸುದಲ್ಲಿ ಹೋಗಿ ಜಾಯ್ನ್ ಆಗ್ಬಿಡ್ತು. ಅವಾಗ ಇದೆಲ್ಲ ರಾಜ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತಾ ಇದ್ದೀರಾ, ಇಬ್ರು ಬ್ರಾಹ್ಮಣರು ಬಂದು ಜಗಳ ಆಡ್ತಾ ಇದಾರೆ, ಇದು ನನ್ನ ಹಸು, ಇದು ನನ್ನ ಹಸು ಅಂತ. ಇಬ್ರು ರಾಜ ಹತ್ರ ಬಂದ್ರು. ರಾಜ ಆಮೇಲೆ ಸರಿ ನಂಗೆ ಗೊತ್ತಿಲ್ಲದ್ರೆ ಇದು ಬಂದು ಜಾಯ್ನ್ ಆಗ್ಬಿಟ್ಟೆ, ಸರಿ ಒಂದ್ ಕೆಲಸ ಮಾಡಿ ಆ ಒಂದ್ ಹಸು ಬದಲು ಇನ್ನೊಂದು 10,000 ಹಸುಗಳನ್ನ ಕೊಡ್ತೀನಿ ಈಕ್ವಲ್ ಅಂತ ಹೇಳಿದ್ರೆ ಯಾರು ಇಬ್ರು ಸಂತುಷ್ಟಿ ಆಗ್ಲಿಲ್ಲ. ಆ ಬ್ರಾಹ್ಮಣನ್ ಸಂತುಷ್ಟಿ ಮಾಡಕ್ ಆಗ್ಲಿಲ್ಲ, ಅದರಿಂದ ಏನಾದ್ರು ಅವ್ರು ಬಂದು ನೆಕ್ಸ್ಟ್ ಜನ್ಮದಲ್ಲಿ ಒಂದು ಲಿಜಾರ್ಡ್ ಆಗಿ ಬಂದ್ರು. ಲಿಜಾರ್ಡ್ ಏನಂತ್ರಿ ಅಲ್ಲಿ ಅಲ್ಲಿಯಾಗಿ ಬಂದ್ರು ಅಂದ್ರೆ ಎಲ್ಲ ಹೋಯ್ತಾ. ಸೊ ಕರ್ಮ ಮಾರ್ಗ ಆತರ ಇರುತ್ತೆ. ವೃತ್ತಾಸುರ ಕತೆ, ವೃತ್ತಾಸುರ ಕತೆ ನೋಡಿದ್ರೆ ಕೇಳಿ, ಎಷ್ಟು ಸತಿ ಹೇಳಿದ್ದೀನಿ. ವೃತ್ತಾಸುರ. ಸೊ ಒಂದ್ಸತಿ ಏನಾಯ್ತಂದ್ರೆ ಬೃಹಸ್ಪತಿ ದೇವಗುರು ಅಲ್ವಾ, ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಅವಾಗ ಬೃಹಸ್ಪತಿ ಏನ್ ಮಾಡ್ತಾರೆ ಅಂತಂದ್ರೆ ಇಂದ್ರನಿಗೆ ಹೋಗಿ ಒಂದು ಮಾಲೆನ ಹಾಕ್ತಾರೆ, ಹೂನ್ ಮಾಲೆನ ಹಾಕ್ತಾರೆ. ಅವಾಗ ಇಂದ್ರ ಬಂದು ಮಜಾದಲ್ಲಿರ್ತಾನೆ. ಅವಾಗ ಏನ್ ಮಾಡ್ತಾನೆ, ಆ ಹೂನ್ ಮಾಲೆ ತೆಗ್ದು ಐರಾವತಕ್ಕೆ ಕೊಡ್ತಾನೆ. ಐರಾವತ ಏನ್ ಮಾಡುತ್ತೆ, ಅದು ತುಂಬಾ ಮಜಾ ಮಾಡ್ತಾ ಇರುತ್ತೆ. ಅದು ಏನ್ ಮಾಡುತ್ತೆ, ಕೆಳಗಡೆ ಹಾಕಿ ಕಾಲಲ್ಲಿ ನುಜ್ಜು ಮಾಡ್ಬಿಡುತ್ತೆ. ಇದ್ ನೋಡ್ಬಿಟ್ಟು ಬೃಹಸ್ಪತಿಗೆ ಕೋಪ ಬಂದ್ಬಿಡ್ತು. ಆದ್ರೇನು ಏನು ಹೇಳಿಲ್ಲ, ಇಮಿಡಿಯೇಟ್ ಆಗಿ ಜಾಗ ಖಾಲಿ ಮಾಡ್ಬಿಟ್ರು. ಈ ನ್ಯೂಸ್ ಶುಕ್ರಾಚಾರ್ಯಕ್ಕೆ ಗೊತ್ತಾಗ್ಬಿಡುತ್ತೆ, ಏನು ಬೃಹಸ್ಪತಿ ಬಂದು ಅವ್ರನ್ನ ತ್ಯಾಗ ಮಾಡ್ಬಿಟ್ರು ದೇವತೆಗಳನ್ನ ಅಂತ. ಇದೇ ಕರೆಕ್ಟ್ ಟೈಮ್ ಅಂತ ಶುಕ್ರಾಚಾರ್ಯ ಎಲ್ಲಾ ಹಸುಗಳನ್ನ ಕಳಿಸ್ತಾರೆ ಯುದ್ಧ ಮಾಡಕ್ಕೆ. ಅವಾಗ ಯುದ್ಧ ಮಾಡಕ್ ಹೋಗ್ತಾರೆ ದೇವತೆಗಳ ಹತ್ರ, ದೇವತೆಗಳೆಲ್ಲ ಸೋತೋಗ್ಬಿಡ್ತಾರೆ, ಯಾಕೆ ಗುರು ಇಲ್ಲ ತಾನೆ ಇವಾಗ. ಅವಾಗ ದೇವತೆಗಳೆಲ್ಲ ಹೋಗಿ ಬ್ರಹ್ಮ ಹತ್ರ ಹೋಗ್ತಾರೆ. ಯಾಕೆ ಈ ತರ ಆಯ್ತು ಕತೆ ಅಂತ ಹೇಳುವಾಗ, ನೋಡಿ ನಿಮ್ಗೆ ಗುರುಗಳಿಲ್ಲ, ಅವ್ರಿಗೆ ಗುರುಗಳಿದ್ದಾರೆ. ಹಸುರುಗಳಿಗೆ ಗುರುಗಳಿದ್ದಾರೆ, ನಿಮ್ಗೆ ಗುರುಗಳಿಲ್ಲ, ಅದರಿಂದ ನಿಮ್ ಕತೆ ಅಷ್ಟೇ ಮುಗೀತು. ಸರಿ, ಮತ್ತೆ ಇದ್ರ ದಾರಿ ಏನು? ಬ್ರಹ್ಮ ಹೇಳ್ತಾರೆ, ಭೂಮಿದಲ್ಲಿ ವಿಶ್ವರೂಪ ಅಂತ ಒಬ್ರು ಇರ್ತಾರೆ, ಅವ್ರ ಹತ್ರ ಹೋಗು, ಅವ್ರು ನಿಮ್ ಸಪೋರ್ಟ್ ಮಾಡ್ತಾರೆ. ಅವ್ರ ಬ್ರಾಹ್ಮಣ ಅವರು, ಓಕೆನಾ, ಅವ್ರು ನಿಮ್ ಸಪೋರ್ಟ್ ಮಾಡ್ತಾರೆ. ಆದ್ರೆ ಅವ್ರದ್ದೇನು, ಅವ್ರ ಅಮ್ಮ ಕಡೆ ಬಂದು ಹಸುರುಗಳ ಕಡೆಯಿಂದ ಬಂದಿರೋರು, ಅವ್ರ ಅಮ್ಮ ಕಡೆಯವ್ರು ಬಂದು ಹಸುರುಗಳಿಂದ ಬಂದಿರೋರು. ಆದ್ರೇನು ಅವ್ರು ಬ್ರಾಹ್ಮಣ, ಎಲ್ಲಾರನ್ನು ಈಕ್ವಲ್ ಆಗಿ ನೋಡ್ತಾರೆ. ಹಸುರ ಆಗಿರ್ಲಿ ದೇವತೆಗಳಾಗಿರ್ಲಿ ಈಕ್ವಲ್ ಆಗಿ ನೋಡ್ತಾರೆ. ಅದ್ರಿಂದ ನೀವು ಅವ್ರ ಹತ್ರ ಹೋಗಿ ನೀವು ಬಂದು ವಿದ್ಯೆ ಕಲ್ಕೊಬಹುದು. ಮತ್ತೆ ಹೋಗಿ ಬ್ರಾಹ್ಮಣರ ಹತ್ರ ಏನ್ ಮಾಡ್ತಾರೆ, ವಿಶ್ವರೂಪ ಹತ್ರ ಹೋಗಿ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ಬಂದು ಶರಣಾಗತಿ ಆಗ್ತಾರೆ. ವಿಶ್ವರೂಪನು ಅವ್ರ ಗುರುಗಳಾಗ್ತಾರೆ. ಆಮೇಲೆ ಏನೋ ಅವ್ರ ನಾರಾಯಣ ಕವಚ ಕೊಡ್ತಾರೆ. ನಾರಾಯಣ ಕವಚ. ಸೊ ಭಾಗವತದಲ್ಲಿ 6ನೇ ಸ್ಕಂದದಲ್ಲಿ ಬರುತ್ತಾ ನಾರಾಯಣ ಕವಚ ಕೊಡ್ತಾರೆ. ನಾರಾಯಣ ಕವಚ ಪ್ರಾಪ್ತಿ ಆದ್ಮೇಲೆ ಇವ್ರು ಏನ್ ಮಾಡ್ತಾರೆ, ದೇವತೆಗಳು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ್ಮೇಲೆ ಹಸುರುಗಳೆಲ್ಲ ಮತ್ತೆ ಸೋಲ್ಸ್ಬಿಡ್ತಾರೆ. ಮತ್ತೆ ಆಮೇಲೆ ಇಂದ್ರ ಬಂದು ಏನ್ ಮಾಡಿಸ್ತಾನೆ, ಹೋಮ ಮಾಡಿಸ್ತಾನೆ. ಹೋಮ ಮಾಡ್ಸೋವಾಗ ಏನಾಯ್ತು, ಇವ್ರು ಇಬ್ರು ಸಮಾನಾಗಿ ನೋಡ್ತಾನೆ, ಹಸುರುಗಳಾಗಿರ್ಲಿ ದೇವತೆಗಳಾಗಿರ್ಲಿ. ದೇವತೆಗಳಿಗೆ ಮಾತ್ರ ಹೆಂಗ್ ಪವರ್ ಬರ್ಲಿ, ಇವ್ರಿಗೆ ಯಾಕೆ ಪವರ್ ಹೋಗ್ಬಾರ್ದು ಅಂತ ಇವನೇ ದೇವತೆಗಳ ಮಂತ್ರ ಹೇಳುವಾಗ ಜೋರಾಗಿ ಹೇಳ್ತಾನೆ. ಹಸುರುಗಳಿಗೂ ಗೊತ್ತಿಲ್ದ್ರೆ ಮಂತ್ರ ಸ್ವಾಹ ಕೊಡ್ತಾ ಇರ್ತಾನೆ, ಆದ್ರೆ ಆ ಮಂತ್ರ ಜೋರಾಗಿ ಹೇಳ್ತಾ ಇರ್ಲಿಲ್ಲ. ಇಂದ್ರಿಗೇನೋ ಡೌಟ್ ಬಂತು. ಆಮೇಲೆ ठीक है भाई, लेके जाओ, ठीक है लेके जाओ, बाद में देख लेंगे उधर। ठीक है। ಸೊ ಅವಾಗೇನಾಗುತ್ತೆ, ಹಸುರುಗಳು ಮಾತ್ರ ಹೇಳ್ತಾರೆ. ಅವಾಗ ಹಸುರುಗಳು ಮಾತ್ರ ಹೇಳ್ತಾರೆ, ठीक है बाद में ಹಸುರುಗಳು ಮಾತ್ರ ಹೇಳ್ತಾರೆ. ಅವಾಗ ಏನಾಗುತ್ತೆ, ಸೊ ಇಂದ್ರ ಬಂದು ಕಂಡಿಡ್ದು ಬಿಡ್ತಾನೆ, ಓ ಹಸುರುಗಳಿಗೂ ಮಂತ್ರ ಹೇಳ್ತಾ ಇದ್ದಾನೆ ಅಂತ. ಏನ್ ಮಾಡ್ದ ಇಂದ್ರ, ಇಮಿಡಿಯೇಟ್ ಕತ್ತಿ ತಗೊಂಡು ಕಟ್ ಮಾಡ್ಬಿಟ್ಟ ವಿಶ್ವರೂಪದ್ದು. ಅವ್ರ ಗುರುಗಳ್ದೆ ಕಟ್ ಮಾಡ್ಬಿಟ್ಟ ಇಂದ್ರ. ಅದರಿಂದ ಏನಾಯ್ತು, ಬ್ರಹ್ಮಹತ್ಯೆ ದೋಷ ಬಂತು. ಆಮೇಲೆ ಅದ್ ಹೋಗಿ ತಪ್ಪಿಸ್ಕೊಂತಾನೆ, ಅಲ್ಲಿ ಇಲ್ಲಿ ಹೋಗಿ ಮುಚ್ಚಿಕೊಂತಾನೆ, ಎಲ್ಲಾನು ಬಿಡಲ್ಲ. ಆಮೇಲೆ ಇಂದ್ರನ್ ಕಷ್ಟ ನೋಡಕ್ ಆಗ್ದಿರಾ 4 ಜನನ ಆ ಕಷ್ಟನ ಸ್ವೀಕಾರ ಮಾಡ್ತಾರೆ. ಯಾರ್ಯಾರು, ವೃಕ್ಷಗಳು ಸ್ವೀಕಾರ ಮಾಡುತ್ತೆ.
ಆವಾಗ ಗಿಡಗಳೆಲ್ಲ ಏನು ಒಣಗೋಗೋದು, ಮತ್ತೆ ಎಲೆಗಳು ಇಲ್ದಿರ ಆಗ್ಬಿಡೋದು, ಈ ತರ ಶಾಪ ಬರುತ್ತೆ. ಇನ್ನು ಸ್ವಲ್ಪ ಶಾಪ ಬಂದು ಏನು 25% ಬಂದು ಭೂಮಿ ಸ್ವೀಕಾರ ಮಾಡುತ್ತೆ. ಅದರಿಂದ ಏನು ಮರಳಿ ಭೂಮಿ ಆಗ್ಬಿಡುತ್ತೆ ಸ್ವಲ್ಪ ಜಾಗ, ಡೆಸರ್ಟ್. ಇನ್ನೊಂದು ಏನಾಗುತ್ತೆ, ಇನ್ನೊಂದು 25% ಬಂದು ಸ್ತ್ರೀ ಸ್ವೀಕಾರ ಮಾಡ್ತಾರೆ, ಅದರಿಂದ ಪೀರಿಯಡ್ಸ್ ಆಗ್ತಾರೆ. ಆಮೇಲೆ ಇನ್ನೊಂದು 25% ಬಂದು ಏನು ನೀರು ಸ್ವೀಕಾರ ಮಾಡುತ್ತೆ, ಅದರಿಂದ ನೀರು ನುರುಗ್ ಬರೋದು, ಅದರಿಂದ ಪೂಜೆಗೆ ಯೂಸ್ ಆಗಲ್ಲ. ಈ ತರ 4 ಜನ 25% ಸ್ವೀಕಾರ ಮಾಡಿದ್ಮೇಲೆ ಇಂದ್ರನ ಶಾಪ ಕ್ಲಿಯರ್ ಮಾಡ್ತಾರೆ, ಮತ್ತೆ ಇಂದ್ರ ಬರ್ತಾನೆ. ಇವಾಗ ಇದೆಲ್ಲ ಓಕೆ ನಡೀತು. ಆದ್ರೆ ಆ ವಿಶ್ವರೂಪ ಅವ್ರ ತಂದೆ ಇವಾಗ ಶಾಂತ ಇಲ್ಲ. ನಮ್ಮಗ ಅವ್ರ ಉದ್ಧಾರ ಮಾಡಿ ಅವ್ರ ಮಂತ್ರ ಕೊಟ್ಟ, ಅವ್ರನ್ನ ಯುದ್ಧದಲ್ಲಿ ಗೆಲ್ಸ್ತಾ. ಆದ್ರೇನು ಇಂದ್ರ ಏನ್ ಮಾಡ್ದ, ಸಾಯಿಸ್ಬಿಟ್ಟ. ಆಗ ಅವರಪ್ಪ ಬಂದು ಹೋಮ ಮಾಡ್ತಾರೆ. ಏನಕ್ಕೆ ಹೋಮ ಮಾಡ್ತಾರೆ, ಆ ಇಂದ್ರನ ಸಾಯಿಸೋ ಮಗ ಬೇಕು ಅಂತ ಹೋಮ ಮಾಡ್ತಾರೆ. ಇಂದ್ರನ ಸಾಯಿಸೋ ಮಗ ಬೇಕು ಅಂತ ಹೋಮ ಮಾಡ್ತಾರೆ. ಅವಾಗ ಹೋಮದಲ್ಲಿ ಹೇಳ್ತಾರೆ, ಅವಾಗ ಮಂತ್ರದಲ್ಲಿ ಹೇಳ್ತಾರೆ, ಇಂದ್ರ ಶತ್ರು ವಿವರ್ಧಸ್ಯ ಅಂತ ಹೇಳ್ಬೇಕಾಗಿರೋದು ಹೋಗಿ, ಅಂದ್ರೆ ಇಂದ್ರನ ಸಾಯಿಸೋ ಮಗ ಬೇಕು ಅನ್ನೋ ಹೋಗಿ ಇಂದ್ರೋ ಶತ್ರು ವಿವರ್ಧಸ್ಯ ಅಂತ ಹೇಳ್ಬಿಟ್ಟ. ಒಂದೇ ಒಂದು ಜಾಗದಲ್ಲಿ ದೀರ್ಘ ಮಿಸ್ಟೇಕ್ ಮಾಡ್ಬಿಟ್ಟ ಅಷ್ಟೇ. ಇಂದ್ರ ಶತ್ರು ವಿವರ್ಧಸ್ಯ ಅನ್ನೋ ಜಾಗದಲ್ಲಿ ಇಂದ್ರೋ ಶತ್ರು ವಿವರ್ಧಸ್ಯ ಅಂತ ಹೇಳ್ಬಿಟ್ಟು ಸ್ವಾಹ ಕೊಟ್ಬಿಟ್ಟ. ಇದ್ರಿಗೆ ಅರ್ಥನೇ ಉಲ್ಟಾ ಆಗ್ಬಿಡ್ತು. ಏನು, ಇಂದ್ರನ್ ಸಾಯಿಸೋ ಮಗ ಬದಲು ಇಂದ್ರನ್ ಕೈಯಲ್ಲಿ ಸಾಯೋ ಮಗ ಬೇಕು ಅನ್ ಅರ್ಥ ಚೇಂಜ್ ಆಗೋಯ್ತು. ಇಂದ್ರನ್ ಸಾಯಿಸೋ ಮಗ ಸ್ವಾಹ ಅನ್ನೋ ಬದಲು ಇಂದ್ರನ್ ಕೈಯಲ್ಲಿ ಸಾಯೋ ಮಗ ಸ್ವಾಹ ಆಗ್ಬಿಡ್ತು. ಏನಾಯ್ತು, ಇಂದ್ರನ್ ಕೈಯಲ್ಲಿ ಸಾಯೋ ಮಗ ಬಂದ್ಬಿಟ್ಟ. ಇವಾಗ ಏನಾಯ್ತು, ಇಲ್ಲಿ ಸ್ವಲ್ಪ ದೋಷ, ಒಂದು ದೀರ್ಘ ದೋಷ ಅಷ್ಟೇ. ಏನಾಯ್ತು, ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡ್ತಾ. ಕರ್ಮ ಮಾರ್ಗದಲ್ಲಿ ಅಷ್ಟ ಅಂಗದ ಇರುತ್ತೆ. ಅದ್ರಾಗೆ ಕಲಿಯುಗದಲ್ಲಿ ಯಾರು ಹೋಮ ಮಾಡಕ್ಕಾಗಲ್ಲ. ಸೊ ಇಲ್ಲೇನು, ಇದು ವಿಶ್ವರೂಪ. ಆಮೇಲೆ ಅದರಿಂದ ವೃತಾಸುರ ಬಂದಿರೋದು. ಆಮೇಲೆ ಅವ್ರು ದೊಡ್ಡ ಭಕ್ತರಾಗ್ತಾರೆ ವೃತಾಸುರ. ಅದ್ ಬಗ್ಗೆ ನಾವು ಯಾವತ್ತಾದ್ರೂ ನೋಡೋಣ. ಕೇಳಿ, ಎಷ್ಟೋ ಸತಿ ಹೇಳಿದ್ದೀನಿ, ನೋಡೋದೇನು. ಆಮೇಲೆ ಹೋಗಿ ದೇವತೆಗಳ ಹತ್ರ ಹೋಗಿ ಯುದ್ಧ ಮಾಡಕ್ ಹೋಗ್ತಾರೆ. ದೇವತೆಗಳು ಭಯ ಬಿದ್ದುಕೊಂಡು ಓಡ್ತಾರೆ ವಿಷ್ಣು ಹತ್ರ. ವಿಷ್ಣು ಹೋಗ್ತಾ ಹೇಳ್ತಾನೆ, ದಧಿಚಿ ಮುನಿ ಹತ್ರ ಹೋಗಿ ಅಂತ. ಆಮೇಲೆ ದಧಿಚಿ ಮುನಿ ಹತ್ರ ಹೋಗ್ಬಿಟ್ಟು ಇವಾಗ ಫ್ಲಾಶ್ ಆಯ್ತು ಇವ್ರಿಗೆ. ಆಮೇಲೆ ದಧಿಚಿ ಮುನಿ ಹತ್ರ ಹೋಗ್ಬಿಟ್ಟು ಬ್ಯಾಕ್ ಬೋನ್ ಕೇಳ್ತಾರೆ. ಬ್ಯಾಕ್ ಬೋನ್ ಕೇಳ್ದ ಆಮೇಲೆ ಅದೇ ವಜ್ರ ಇದಾಗುತ್ತೆ. ಆಮೇಲೆ ಅದ್ರಲ್ಲಿ ಹೋಗಿ ಯುದ್ಧ ಮಾಡಕ್ ಹೋಗ್ತಾ ಇದ್ರೆ ವೃತಾಸುರ ಉಲ್ಟಾ ಪ್ರೇ ಮಾಡ್ತಾ ಇದ್ದಾನೆ. ಸೊ ಇಂದ್ರ ಏನು ವಜ್ರಾಯುಧ ಪ್ರಯೋಗ ಮಾಡ್ತಾನೆ ಅವ್ರ ವೃತಾಸುರನ ಮೇಲೆ. ಆದ್ರೆ ಏನು, ಆ ವೃತಾಸುರನಿಗೆ ಏನು ಮಾಡಕ್ ಆಗ್ತಾ ಇಲ್ಲ ವಜ್ರಾಯುಧ. ಆಮೇಲೆ ಆ ವಜ್ರಾಯುಧನ ಹಿಡ್ಕೊಂಡು ವೃತಾಸುರ ಹಿಂಗ ಜೋರಾಗಿ ಹೊಡಿತಾನೆ. ಇಂದ್ರ ದೂರ ಹೋಗಿ ಬೀಳ್ತಾನೆ. ಆಮೇಲೆ ವೃತಾಸುರನ ಹೋಗಿ ಇಂದ್ರನ ಹೋಗಿ ಎಬ್ಬರಿಸ್ತಾನೆ. ಏನ್ ಬಿದ್ದೋಗಿದ್ಯಾ, ಎದ್ದೋಲು, ಯುದ್ಧ ಮಾಡು, ತಗೋ, ಇದು ವಜ್ರಾಯುಧ, ಇದ್ರನ್ ಕೈಯಲ್ಲೇ ನಾನು ಸಾಯಿಸ್ಬೋದು. ಇದು ಸ್ವಯಂ ವಿಷ್ಣುವಲ್ಲಿ ಇರೋದು. ಇದ್ರ ಮೇಲೆ ನಂಬಿಕೆ ಇಕ್ಕು ನೀನು. ಯಾಕೆ ನಂಬಿಕೆ ನಂಬಿಕೆ ಯಾಕೆ ಇಕ್ತಾ ಇಲ್ಲ? ವೃತಾಸುರ ಸ್ವಯಂ ಹೇಳ್ತಾ ಇದ್ದಾನೆ, ಇದನ್ನ ನಾನು ಸಾಯಿಸ್ಬೋದು, ಬಾ ನಾನು ಬಾ. ಸ್ವಯಂ ವೃತಾಸುರನ್ನ ಮೋಟಿವೇಟ್ ಮಾಡ್ತಾ ಇದ್ದಾನೆ ಇಂದ್ರನಿಗೆ, ನಿನ್ಗೆ ಯಾಕೆ ನಂಬಿಕೆ ಇಲ್ಲ? ಸೊ ಸ್ವಯಂ ಭಗವಂತ ಹೇಳಿದ್ದಾನೆ ಇದ್ರ ಮೇಲೆ ನಂಬಿಕೆ ಇಕ್ಕು. ಅದೇ ತರನೇ ಜೀವಗಳಿಗೂ ಅದೇ ತರನೇ ಸ್ವಯಂ ಭಗವಂತ ಹರಿನಾಮ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಂಬಿಕೆ ಇದ್ರೆ ಎಲ್ಲ ಸಂಸಾರದಿಂದ ಉದ್ಧಾರ ಆಗುತ್ತೆ. ಆದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಸೊ ಅವಾಗ ಏನಾಗುತ್ತೆ, ಅವಾಗ ವೃತಾಸುರಗೆ ಸ್ವಯಂ ಮೋಟಿವೇಟ್ ಮಾಡಿ, ವೃತಾಸುರನೇ ಮೋಟಿವೇಟ್ ಮಾಡಿ ಯುದ್ಧ ಮಾಡಿಸ್ಕೊಂತಾನೆ, ನಾನ್ ಸಾಯಿಸ್ ಬಾ ಅಂತ. ಅವಾಗ ವೃತಾಸುರ ಹೇಳ್ತಾನೆ, ಯುದ್ಧ ಮಾಡಿದ್ರೆ ಇಬ್ರಿಗೂ ಲಾಭನೇ. ನೀನು ನಾನು ಸಾಯಿಸ್ಬಿಟ್ಟು ಇಂದ್ರಲೋಕ ನಿಂಗೆ ಸಿಗ್ಬಿಡುತ್ತೆ. ಆದ್ರೆ ನನ್ಗೂ ಲಾಭ. ನನ್ಗೂ ಯಾವ ತರ ಲಾಭ? ನಾನು ಭಗವಂತನ ಪಡಿತೀನಿ. ಈ ಮಾತು ಕೇಳು ಇಂದ್ರ ಶಾಕ್ ಆಗ್ಬಿಟ್ಟ, ಅರೆ ಯಾವ ತರ ಅಸುರ ಅಂತ. ಆಮೇಲೆ ವೃತಾಸುರ ಏನ್ ಮಾಡ್ತಾನೆ, ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನು ದಾಸೋ ಭವಿತಾಸ್ಮಭೂಯ ಮನಸ್ಮರೇನ ಸುಪರ್ಗೇನು ನಾಸ್ತೆ ಗೃಣಿತ ವಾಕ್ಕರ್ಮ ಕರೋತಿ ಕಾಯ. ಅರೆ ಪ್ರಭು, ನಾನ್ ನಿಮ್ ಭಕ್ತರಿಗೆ, ಸೊ ನಿಮ್ ಭಗವಂತ ನಿಮ್ ಪಾದ ಪದ್ಮಕ್ಕೆ ಯಾರ ಶರಣಾಗತಿ ಆಗಿದಾರೋ ಅಂತ ಭಕ್ತರಿಗೆ ನಾನು ಯಾವಾಗ ದಾಸನಾಗ್ತೇನೆ ಪ್ರಭು? ನಿನ್ ಗುಣಗಾನ ನಾನು ಯಾವಾಗ ಮಾಡಕ್ಕಾಗುತ್ತೆ ಪ್ರಭು? ನಿನ್ ಕಥಾಶ್ರವಣ ನಾನು ಯಾವಾಗ ಕೇಳಾಗೋಗುತ್ತೆ? ಆ ತರ ಟೈಮ್ ಯಾವಾಗ ಬರುತ್ತೆ ಪ್ರಭು ನನ್ಗೆ? ಸೊ ಈ ತರ ಪ್ರೇ ಮಾಡ್ತಾ ಇದ್ದೇನೆ. ನಾಕ ಪ್ರೇಷ್ಟಂ ನ ಚ ಪಾರ್ಯಮೇಷ್ಟಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿರ ಅಪುನಂಬ ಸಮಂಜಸತ್ವ ವಿರಹಯ್ಯ ಕಾಂಕ್ಷೆ. ಸೊ ಏನು, ನನ್ ಸ್ವರ್ಗ ಬೇಡ, ನನ್ಗೆ ಯಾವ್ದು ಲೋಕ ಬೇಕಾಗಿಲ್ಲ, ನನ್ಗೆ ಮುಕ್ತಿ ಬೇಕಾಗಿಲ್ಲ, ನನ್ ಪವರ್ಸು ಬೇಕಾಗಿಲ್ಲ, ನನ್ ಚಕ್ರ, ನನ್ ರಾಜ್ಯನೂ ಬೇಕಾಗಿಲ್ಲ, ನನ್ಗೆ ರಾಜನೂ ಬೇಕಾಗಿಲ್ಲ. ನನ್ಗೇನ್ ಬೇಕು? ಯಾವಾಗ್ಲೂ ನಿನ್ ವಿರಹದಲ್ಲಿ ನಾನು ಅಳ್ತಾ ಇರ್ಬೇಕು ಪ್ರಭು. ಅಜಾತ ಪಕ್ಷ ಇವ ಮಾತ್ರ ಸ್ತನ್ಯಮ್ಯತ ವತ್ಸತರ ಕ್ಷುಧಾರ್ಥ ಪ್ರಿಯಂ ಪ್ರಿಯೇವ ವಿಸುತನ್ ವಿಸನ್ನ ಯ ಅನ್ನರ್ವಿಂದಾಕ್ಷ. ಸೊ ವಿಮುಕ್ತಿ. ಸೊ ಏನ್ ಹೇಳ್ತಾ ಇದೆ ಇಲ್ಲಿ ಬಂದು, ಯಾವ ತರ ಬಂದು ಒಂದು ಹಸು ಒಂದು ಕರುನ ಹಾಕುತ್ತೆ. ಆ ಕರು ಯಾವ ತರ ಕಾಯ್ಕೊಂಡಿರುತ್ತೋ,
ಹಸುಗೋಸ್ಕರ. ಮತ್ತೆ ಒಂದು ಪಕ್ಷಿ ಯಾವಾಗ್ದೋ ಒಂದು ಪಕ್ಷಿನ ಹಾಕಿರುತ್ತೆ, ಒಂದು ತನ್ನ ಮಕ್ಳನ್ನ ಹಾಕಿರುತ್ತೆ. ಆ ತಾಯಿ ಪಕ್ಷಿ ಎಲ್ಲೋ ಹೋಗಿ ಬರುತ್ತೆ ಆಹಾರ ತಗೋಬರಕ್ಕೆ. ಈ ಮಕ್ಳು ಯಾತರ ಚಿಕ್ಕ ಪಕ್ಷಿಗಳು ಯಾತರ ಕಾಯ್ಕೊಂಡಿರುತ್ತೆ ಅವ್ರ ಅಮ್ಮಗೋಸ್ಕರ, ಆತರ ನಾನು ಯಾವಾಗ ಪ್ರಭು ನಿನ್ ಕೈಸ ಕಾಯ್ಕೊಂಡಿರ್ತೀನಿ ಈ ತರ ಹೇಳ್ಬಿಟ್ಟು, ಇಲ್ಲ ಇಲ್ಲ ಇದ್ರಲ್ಲಿ ಸ್ವಾರ್ಥ ಇದೆ. ಮತ್ತೆ ಇನ್ನೂ ಹೇಳ್ತಾರೆ, ಏನ್ ಹೇಳ್ತಾರೆ, ಯಾತರ ಬಂದು ಇಬ್ರು ಲವರ್ಸ್ ಇರ್ತಾರೆ, ಒಬ್ರು ದೂರ ಆಗ್ಬಿಟ್ರೆ ಯಾತರ ಒಬ್ರಿಗೋಸ್ಕರ ಒಬ್ರು ಮೀಟ್ ಮಾಡಕ್ಕೆ ಕಾಯ್ಕೊಂಡಿರ್ತಾರೋ ಆತರ ಯಾವಾಗ ಪ್ರಭು ನಾನು ನಿಮ್ಗೋಸ್ಕರ ಕಾಯ್ಕೊಂಡಿರ್ತೀನಿ. ಈ ತರ ಎಲ್ಲ ಪ್ರಾರ್ಥನೆ ನೋಡ್ಬಿಟ್ಟು ಇಂದ್ರನೇ ಶಾಕ್ ಆಗ್ಬಿಡ್ತಾನೆ. ಇವಾಗ ಇಂದ್ರನ್ ಟೆನ್ಷನ್ ಸ್ಟಾರ್ಟ್ ಆಯ್ತು. ಇವಾಗ ಒಂದು ಬ್ರಹ್ಮಹತ್ಯೆ ಮಾಡಿನೇ ಇಷ್ಟು ಅನುಭವಿಸ್ ಬಂದ್ಬಿಟ್ಟಿದ್ದೀನಿ, ಮತ್ತೆ ಇನ್ನೊಂದು ಬ್ರಹ್ಮಹತ್ಯೆ ಆದ್ರೆ ಸಾಯಿಸ್ಬಿಡ್ತಾರೆ, ಆದ್ರೆ ಬ್ರಹ್ಮಹತ್ಯೆ ಬಿಡಲ್ಲ. ಆಮೇಲೆ ಹೆಂಗೆ ಮಾನಸಿ ಗಂಗಾದಲ್ಲಿ ಹೋಗಿ ಒಂದು ತಾಮ್ರದ್ದು ಬೇರೆ ಕೆಳಗಡೆ ಹೋಗಿ, ತಾಮ್ರದ್ದು ಕೆಳಗಡೆ ಹೋಗಿ ಮುಚ್ಚಿಕೊಂಡು ಬರ್ತಾರೆ 1000 ವರ್ಷ ಇಂದ್ರ. ಬ್ರಹ್ಮಹತ್ಯೆ ದೋಷ ಆ ಟೈಮಲ್ಲಿ ಬೇರೆ ಇನ್ನೊಬ್ರು ಇಂದ್ರ ಆಗಿರ್ತಾರೆ, ಅವ್ರಿಗೆ ಮತ್ತೆ ಅಹಂಕಾರ ಬರುತ್ತೆ. ಸೊ ಇದೆಲ್ಲ ಬೇರೆ ಕತೆ. ಅಂದ್ರೆ ಇಲ್ಲೇನು ಏನ್ ಕತೆ ಇದೆಲ್ಲ ಹೇಳಿದ್ದು, ಒಂದು ಚೂರು ಮಿಸ್ಟೇಕ್ ಮಾಡಿದ್ರು ಅದರಿಂದ ಬಿದ್ದೋದ್ರು. ಆದ್ರೆ ವಾಲ್ಮೀಕಿ ನೋಡಿ ಕರೆಕ್ಟ್ ಆಗಿ ಮಂತ್ರ ಹೇಳಿದ್ರೆ ಏನು, ಆ ಮರ ಈ ಮರ, ಸೊ ಮರ 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 ಅಂತ ಹೇಳ್ತು, ಮರ 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 ಅಂತ ಹೇಳಿದ್ರು. ಆದ್ರೂ ರಾಮ್ ಆಗಿ ಅಜಾಮಿಲ ಏನ್ ಭಗವಂತ ನಾಮ ಕರೆಕ್ಟ್ ಆಗಿ ಕರೆದ್ರೆ ಏನು, ಮ್ರಿಯಮಾನೋ ಹರೇರ್ ನಾಮ ಗೃಣಾನ್ ಪುತ್ರೋಪಚಾರಿತ ಅಜಾಮಿಲೋಪಿ ಅಗದ್ದಾಮ ಕಿಂ ಊತ ಶ್ರದ್ಧೆಯಾವುತ. ಅರೆ ಭಗವಂತ ನಾಮ ಏನ್ ತಗೊಂಡ್ರು, ಮ್ರಿಯಮಾನೋ ಹರೇರ್ ನಾಮ ಗೃಣಾನ್ ಪುತ್ರೋಪಚಾರಿತ. ಹರಿನಾಮ ತಗೊಂಡ್ರು, ಏನ್ಗೋಸ್ಕರ ತಗೊಂಡ್ರು, ಗೃಣಾನ್ ಪುತ್ರೋಪಚಾರಿತ, ಮಗನ್ ಕರಿಯಕ್ಕೋಸ್ಕರ ತಗೊಂಡ್ರು. ಆದ್ರೆ ಏನಾದ್ರು ಅಜಾಮಿಲ, ಅಜಾಮಿಲೋಪಿ ಅಗದ್ದಾಮ, ಅಜಾಮಿಲ ಉದ್ಧಾರ ಆಗ್ಬಿಟ್ಟ. ಇನ್ ಕಿಂ ಊತ ಶ್ರದ್ಧೆಯಾವುತ, ಇನ್ ಶ್ರದ್ಧೆದಿಂದ ನಾಮ ತೆಗ್ದಿದ್ರೆ ಇನ್ನೆಷ್ಟು ಫಲ ಬಂದಿರೋದು. ಮೂರ್ಖ ವದಂತಿ ವಿಷ್ಣು ಪಂಡಿತ ವದಂತಿ ವಿಷ್ಣು ಉಭಯಸ್ಸು ಸಮಂ ಫಲಂ ಭಾವಗ್ರಾಹಿ ಜನಾರ್ದನ. ಮೂರ್ಖ ಅನ್ನೋನು ಬಂದು ವಿಷ್ಣ ಅಂತ ಕರೀತಾನೆ, ಪಂಡಿತ ಅನ್ನೋನು ವಿಷ್ಣು ಅಂತ ಕರೀತಾನೆ. ಆದ್ರಾಗ ಭಗವಂತ ಬಂದು ಇಬ್ರಿಗೂ ಕರೆಕ್ಟ್ ಫಲಿತಾನೆ ಕೊಡ್ತಾನೆ. ಯಾಕೆ, ಭಗವಂತ ಬಂದು ಭಾವಗ್ರಾಹ ನೋಡೋನು. ಭಗವಂತ ಬಂದು ಏನ್ ಮಾಡ್ತಾನೆ, ಅವ್ರ ಭಾವ ನೋಡ್ತಾನೆ. ಎಲ್ಲಿ ಭಕ್ತಿದಲ್ಲಿ ಮಾತ್ರನೇ, ಭಕ್ತಿದಲ್ಲಿ ಮಾತ್ರನೇ. ಕರ್ಮದಲ್ಲಿ ಆತರ ಭಗವಂತ ನೋಡಲ್ಲ. ನೀನ್ ಹೆಂಗ ಮಾಡ್ತೀಯ ಹಂಗ ಹೋಗ್ ಸಾಯಿ ಅಂತಾರೆ ಅಷ್ಟೇ. ನೀನ್ ಹೆಂಗ್ ಮಾಡಿದ್ಯೋ ಅದ್ರ ಫಲ. ವೃತಾಸುರ ನೋಡ್ಕೋಬಹುದು, ಯಾರು ಮಹಾರಾಜ ನೋಡ್ಬೋದು, ಹೋಮಗಳೆಲ್ಲ ಮಾಡಿದ್ರು, ಅವ್ರು ಎಷ್ಟು ಮಾಡಿದಾರೋ ಅಷ್ಟು ಫಲನೇ ಅಷ್ಟೇ. ಭಕ್ತಿದಲ್ಲಿ ಅದೆಲ್ಲ ಆದ್ರೆ ಭಕ್ತಿದಲ್ಲಿ ಭಗವಂತ ಆತರ ಏನ್ ನೋಡಲ್ಲ. ನೀವು ಹರೇ ಕೃಷ್ಣ ಹೆಂಗಾದ್ರೂ ದೀರ್ಘ ಕೊಡು, ಎಲ್ಲಾದ್ರೂ ದೀರ್ಘ ಕಡಿಮೆ ಮಾಡು, ಭಗವಂತ ಏನಾದ್ರೂ ನೋಡಲ್ಲ. ಭಗವಂತ ಬಂದು ಭಾವ ಮಾತ್ರ ನೋಡ್ತಾನೆ. ಯಾಕೆ, ಭಕ್ತಿದಲ್ಲೇನು ಭಗವಂತನ ಸಂತುಷ್ಟಿಗೋಸ್ಕರ ಮಾತ್ರ ನೋಡ್ತಾರೆ. ಭಕ್ತಿ ಅನ್ನೋದು ಭಗವಂತನ ಸಂತುಷ್ಟಿಗೋಸ್ಕರ ಮಾಡೋದ್ರಿಂದ ಭಗವಂತ ಏನ್ ನೋಡಲ್ಲ. ಆದ್ರೆ ಕರ್ಮಿ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳೋದು. ಕರ್ಮಿ ಅನ್ನೋದು ಏನು, ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿದ್ರಿಂದ ನೀನೇ ಅನುಭವಿಸ್ಬೇಕು. ಆದ್ರೆ ಭಕ್ತ ಭಗವಂತನ ಸಂತುಷ್ಟಿಗೋಸ್ಕರ ಮಾಡೋದ್ರಿಂದ ಏನಾಗುತ್ತೆ, ಭಗವಂತ ಹೆಂಗೆ ಮಾಡ್ಲಿ ಭಗವಂತ ಬಂದು ಸ್ವೀಕಾರ ಮಾಡ್ತಾನೆ. ಭಗವಂತ ಸ್ವೀಕಾರ ಮಾಡ್ತಾನೆ. ಸೊ ಒಬ್ರು ಬಂದು ಏನಾಯ್ತು, ಭಕ್ತಿ ರಸಾಮೃತ ಸಿಂಧುದಲ್ಲಿ ಒಂದು ಕತೆ ಬರುತ್ತೆ. ಏನು, ಒಬ್ಬರ ಹತ್ರ ಬಂದು ದುಡ್ಡೇ ಇರಲ್ಲ, ಆದ್ರೆ ಹೋಗಿ ಕಥೆದಲ್ಲಿ ಕುತ್ಕೊಂತಾರೆ. ಅವ್ರು ಬಂದು ತುಂಬಾ ಬಡವರು. ಸೊ ಏನು ಕಥೆದಲ್ಲಿ ಕುತ್ಕೊಂತಾರೆ, ಕಥೆದಲ್ಲಿ ಹೇಳ್ತಾರೆ, ಸೊ ಭಗವಂತನಿಗೆ ಮನಸ್ಸಲ್ಲಿ ಕೂಡ ಸೇವೆ ಮಾಡ್ಬೋದು, ಅಸ್ವೀಕಾರ ಮಾಡ್ತಾನೆ ಭಗವಂತ ಅಂತ. ಹೌದಾ, ಭಗವಂತನ ಮನಸ್ಸಲ್ಲಿ ಕೂಡ ಸೇವೆ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ಅಂದ್ರೆ, ಹೋಗಿ ಸ್ನಾನ ಮಾಡ್ಬಿಟ್ಟು ಜಪ ಎಲ್ಲ ಮಾಡ್ಬಿಟ್ಟು ಕುತ್ಕೊಂತಾನೆ. ಮನಸ್ಸಲ್ಲೇ ಏನು ಗೋದಾವರಿದಲ್ಲಿ ಸ್ನಾನ ಮಾಡ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅಲ್ಲಿ ಭಗವಂತನ ಧ್ಯಾನ ಮಾಡೋ ಸ್ಟಾರ್ಟ್ ಮಾಡ್ತಾನೆ. ಮನಸ್ಸಲ್ಲೇ ತುಂಬಾ ದೊಡ್ಡ ದೇವಸ್ಥಾನ ಕಟ್ತಾನೆ, ತುಂಬಾ ದೊಡ್ಡ ದೇವಸ್ಥಾನ ಕಟ್ತಾನೆ. ಸೊ ಭಯಂಕರವಾಗಿ ಕಟ್ತಾನೆ. ಅವನಕೊಂದು ಆಸೆ ಇತ್ತು, ವೈಕುಂಠದಲ್ಲಿ ವೈಕುಂಠ ಪತಿಗೆ ಯಾವ ತರ ಸೇವೆ ನಡೆಯುತ್ತೋ ಅದೇ ತರನೇ ನಾನು ಸೇವೆ ಮಾಡಬೇಕು ಅಂತ. ಇಲ್ಲಿ ಮಾಡೋದ್ ಏನ್ ಮಾಡಿದ್ರು, ಅದೇ ತರನೇ ಸೇವೆ ಮಾಡೋ ಸ್ಟಾರ್ಟ್ ಮಾಡಿದ್ರು. ಮನಸ್ಸಲ್ಲೇ ಆ ತರನೇ ಸೇವೆ ಮಾಡ್ತಾರೆ. ದೊಡ್ಡ ಉತ್ಸವ ಎಲ್ಲ ಮಾಡ್ತಾ ಇದ್ದಾನೆ. ಭಯಂಕರ ಉತ್ಸವ ನಡೀತಾ ಇದೆ. ಭಗವಂತನಿಗೆ ತುಂಬಾ ದೊಡ್ಡ ಟೆಂಪಲ್ ಕಟ್ಟಿರೋದು, ಮತ್ತೆ ಎಲ್ಲೆಲ್ಲ ಭಗವಂತನಿಗೆ ಅಭಿಷೇಕ ಆಗಿರ್ಲಿ, ಅಲಂಕಾರ ಆಗಿರ್ಲಿ, ಎಲ್ಲ ತುಂಬಾ 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 ದೊಡ್ಡದಾಗ ಗ್ರ್ಯಾಂಡ್ ಆಗಿ ಮಾಡ್ತಾ ಇರ್ತಾರೆ. ಆಮೇಲೆ ಏನು, ಭಗವಂತನಿಗೆ ನೈವೇದ್ಯ ಮಾಡಕ್ಕೆ ಸ್ವೀಟ್ ಪೊಂಗಲ್ ಮಾಡ್ತಾ ಇರ್ತಾರೆ. ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ರೆ ಆ ಸ್ವೀಟ್ ಪೊಂಗಲ್ ಕರೆಕ್ಟ್ ಆಗಿ ಬಾಯ್ಲ್ ಆಗಿದೆಯೋ ಇಲ್ಲೋ ಅಂತ ಏನ್ ಮಾಡ್ತಾನೆ ಅಂದ್ರೆ, ಬಿಸಿ ಆಗಿದೆಯೋ ಇಲ್ಲೋ ಅಂತ ಬೆರ್ಲಿಕ್ತಾನೆ. ಇದೆಲ್ಲ ಮನ್ಸಲ್ಲೇ ಬೆರ್ಲಿ ಸುಟ್ಟೋಗ್ಬಿಡುತ್ತೆ, ನಿಜವಾಗ್ಲೂ ಸುಟ್ಟೋಗ್ಬಿಡುತ್ತೆ, ಬಾಹ್ಯದಲ್ಲಿ ನಿಜವಾಗ್ಲೂ ಸುಟ್ಟೋಗ್ಬಿಡುತ್ತೆ. ಇದ್ರ ನೋಡ್ಬಿಟ್ಟು ವೈಕುಂಠದಲ್ಲಿ ಲಕ್ಷ್ಮೀಪತಿ ನಗ್ತಾ ಇದ್ದಾನೆ ಜೋರಾಗಿ. ಅವಾಗ ಲಕ್ಷ್ಮೀ ದೇವಿ ಕೇಳ್ತಾಳೆ, ಅರೆ ಏನ್ ಪ್ರಭು ಹಿಂಗ್ ನಗ್ತಾ ಇದ್ದೀರಾ? ಅವಾಗ ಭಗವಂತ ಕರೀತಾನೆ ವಿಷ್ಣು ದೂತಗಳನ್ನ, ಏನೋ ಹೇಳ್ತಾನೆ. ವೈಕುಂಠ ದೂತಗಳು ವಿಷ್ಣು ದೂತಗಳು ಕರೆಕ್ಟ್ ಆಗಿ ಇಲ್ಲಿ ಭೂಲೋಕಕ್ಕೆ ಬರ್ತಾರೆ. ಬಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ವೈಕುಂಠ ಕೊಟ್ಟೋಗ್ತಾರೆ. ಸೊ ಇಲ್ಲೇನು, ಭಗವಂತ ಭಾವಗ್ರಾಹಿ ಜನಾರ್ದನ.
ವ್ಯಾಧ್ಯ ಸಾಚರಣಂ ಧ್ರುವಸ್ಸ ಚಯ್ಯೋ ವಿದ್ಯಾನ್ ಗಜೇಂದ್ರ ಸಖಿ ಕುಬ್ಜಾವ ನಾಮ ರೂಪಮಧಿಕಂ ಕಿಂ ಅಧಿಕೋ ಸುಧಾಮೋದನಂ. ಸೊ ಭಗವಂತ ಬಂದು ಏನ್ ನೋಡ್ತಾನೆ? ವ್ಯಾಧ್ಯ ಆಚರಣ ಮರೆ ಭಗವಂತ ಆಚಾರ ವ್ಯವಹಾರ ನೋಡಂಗಿದ್ರೆ ಆ ವಾಲ್ಮೀಕಿ ಏನ್ ಆಚಾರ ವ್ಯವಹಾರ ಇತ್ತು? ಆ ಮೃಗಾರಿ ಏನ್ ಕತೆ ಗೊತ್ತಾ? ಮೃಗಾರಿಗೆ ಏನ್ ಆಚಾರ ವ್ಯವಹಾರ ಗೊತ್ತಿತ್ತು? ಮಸ್ತ್ ಏನು ಭಗವಂತ ವಯಸ್ಸು ನೋಡ್ತಾರ ಅನ್ಕೊಂಡಿದ್ರೆ, ಇವಾಗ ಕರ್ಮದಲ್ಲಿ ಆತರ ಇಲ್ಲ. ಇಷ್ಟು ವರ್ಷ ಬಂದ್ಮೇಲೆ ನಿನ್ಗೇನು ಉಪನಯನ ಸಂಸ್ಕಾರ ಆಗ್ಬೇಕು, ಇಷ್ಟು ವರ್ಷಗಳು ಬಂದ್ಮೇಲೆ ನೀನ್ ಯೋಗಮಯ ಯೋಗ ಹೋಮ ಅದು ಮಾಡಕ್ ಆಗೋದು, ಅದೆಲ್ಲ ಕಥೆಗಳಿರುತ್ತೆ. ಆದ್ರೆ ಇದು ಭಕ್ತಿದಲ್ಲಿ ಆತರ ಇಲ್ಲ. ಭಗವಂತ ಆತರ ವಯಸ್ಸು ನೋಡ್ತಾರೆ ಅನ್ಕೊಂಡ್ರೆ ಧ್ರುವ ಮಹಾರಾಜ್ಗೆ ಏನ್ ವಯಸ್ಸು? ಧ್ರುವ ಸಚಿವ ಭಗವಂತ ಬಂದು ವಿದ್ಯೆನ್ ನೋಡ್ತಾರೆ ಅನ್ಕೊಂಡ್ರೆ ಗಜೇಂದ್ರಕ್ಕೆ ಏನ್ ವಿದ್ಯೆ ಇತ್ತು? ಸೊ ಭಗವಂತ ಮತ್ತೆ ಸೌಂದರ್ಯ ನೋಡ್ತಾರೆ ಅನ್ಕೊಂಡಿದ್ರೆ ಆ ಕುಬ್ಜಾಗ ಏನ್ ಸೌಂದರ್ಯ ಇತ್ತು? ಭಗವಂತರ ದುಡ್ಡು ನೋಡ್ತಾರೆ ಅನ್ಕೊಂಡಿದ್ರೆ ಸುಧಾಮನ ಹತ್ರ ಏನ್ ದುಡ್ಡಿತ್ತು? ಭಗವಂತ ಪೌರುಷ ನೋಡ್ತಾರೆ ಅನ್ಕೊಂಡ್ರೆ ಉಗ್ರಸೇನ ಮಹಾರಾಜ್ಗೆ ಏನ್ ಪೌರುಷ ಇದೆ? ಸೊ ಭಗವಂತ ಏನ್ ಮಾಡ್ತಾರೆ? ಭಕ್ತಿ ತುಷ್ಯತಿ ಕೇವಲಂ ನಚ ಗುಣೈರ್ ಭಕ್ತ ಪ್ರಿಯೋ ಮಾಧವ. ಭಕ್ತಿ ತುಷ್ಯತಿ ಕೇವಲಂ, ಭಕ್ತಿ ಮಾತ್ರನೇ ಭಗವಂತ ನೋಡೋದು. ನಚ ಗುಣೈರ್, ಗುಣಗಳು ಹೆಗ್ಗೆ ಇರ್ಲಿ ಭಗವಂತ ನೋಡಲ್ಲ. ಭಕ್ತ ಪ್ರಿಯೋ ಮಾಧವ, ಭಗವಂತನ ಭಕ್ತ ಮಾತ್ರನೇ ಪ್ರಿಯ. ಮತ್ತೆ ಗುಣಗಳು ಹೆಂಗಿದ್ರೇನು ಭಗವಂತ ನೋಡಲ್ಲ ಅಂದ್ರೆ ಗುಣಗಳು ಹೆಂಗಿದ್ರೇನು ಭಗವಂತ ಸ್ವೀಕಾರ ಮಾಡ್ಬಿಡ್ತಾನೆ, ಅದಲ್ಲ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ ಹರವ್ ಅಭಕ್ತಸ್ಯ ಕುತೋ ಮಹದ್ಗುಣ ಮನೆ ರತೆ ನಾಶತಿ ಧಾವತೋ ಬಹಿ. ಅರೆ ಒಬ್ರು ಬಂದು ನಾನು ಭಕ್ತಿನ ಸ್ವೀಕಾರ ಮಾಡಿದ್ದಾರೆ, ಅವ್ರು ಬಂದು ಎಷ್ಟೇ ಅವಗುಣಗಳಿರ್ಲಿ ಎಲ್ಲ ಏನಾಗುತ್ತೆ, ಅವ್ರು ನನ್ ಭಕ್ತಿ ಮಾಡ್ತಾ ಮಾಡ್ತಾ ಎಲ್ಲಾ ಒಳ್ಳೆ ಗುಣಗಳು ಸದ್ಗುಣಗಳು ಅವ್ರದಲ್ಲಿ ಬಂದ್ಬಿಡುತ್ತೆ. ಇನ್ನೊಬ್ಬರಿಗೆ ಬಂದು ಎಲ್ಲಾ ಗುಣಗಳು ಇದೆ, ಸದ್ಗುಣಗಳು ಇದೆ, ಆದ್ರೆ ನನ್ ಭಕ್ತಿ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲ ಒಟ್ಟೋಗುತ್ತೆ. ವಿಪ್ರಾದ್ವಿ ಷದ್ಗುಣಯುತ ದರವಿಂದ ನಾಭ ಪಾದಾರವಿಂದಂ ಸ್ವಪಚಂ ವರಿಷ್ಠಂ ಮನ್ಯೆ ತದ್ ಅರ್ಪಿತ ಮನೋವಚನೆ ಹಿನಾರ್ಥ ಪ್ರಾಣಂ ಪುನಾತಿ ಸಕುಲಂ ನತಿ ಭೂರಿಮಾನ. ಒಬ್ಬೊಂದು ಬ್ರಾಹ್ಮಣನ್ಗೆ ಎಲ್ಲಾ ಲಕ್ಷಣಗಳಿದೆ, ಒಳ್ಳೆ ಲಕ್ಷಣಗಳು ಎಲ್ಲ 12 ಲಕ್ಷಣಗಳು ಇದೆ. ಬ್ರಾಹ್ಮಣಿಗಿರೋ ಎಲ್ಲಾ ಲಕ್ಷಣಗಳಿದೆ, ಆದ್ರೆ ಅವ್ರು ನನ್ ಭಕ್ತಿ ಮಾಡ್ತಾ ಇಲ್ಲ ಅಂದ್ರೆ ಏನು? ಎಲ್ಲ ಒಟ್ಟೋಗುತ್ತೆ. ಆದ್ರೆ ಒಬ್ರು ಶೂದ್ರ ಕುಲದಲ್ಲಿ ಹುಟ್ಟಿದ್ದಾರೆ, ಅವ್ರು ನನ್ ಭಕ್ತಿ ಮಾಡ್ತಾ ಇದ್ರೆ ಇನ್ನೂ ಲಕ್ಷಣಗಳಿಲ್ಲ, ಆದ್ರೂ ಅವರೇ ಶ್ರೇಷ್ಠ. ಯಾಕೆ? ಅಹೋ ಬತ ಸ್ವಭಚಿತೋ ಗರಿಯಾನ್ ಯದ್ ಜಿಹ್ವಾಗ್ರ ವರ್ತತೆ ನಾಮ ತುಭ್ಯಂ ತೇಪುಸ್ ತಪುಸ್ ಜಿಹುವಹೇ ಶಶ್ನುರಾರ್ಯ ಬ್ರಹ್ಮಾನುಚುರ್ ನಾಮ ಗೃಣಂತಿಯೇತೆ. ಯಾರೆಲ್ಲ ಯಾರ ಜಿಹ್ವಾ ಮೇಲೆ ನಾಮ ಉದಿತ ಆಗುತ್ತೋ ಅವ್ರ ಶೂದ್ರ ಕುಲದಲ್ಲಿ ಶೂದ್ರ ಬೇಕಾಗಿಲ್ಲ, ಚಂಡಾಲ್ ಕುಲದಲ್ಲಿ ಹುಟ್ಟಿರೋರಾಗಿದ್ರು ಆಗಿರ್ಬೋದು. ಚಂಡಾಲ್ ಕುಲದಲ್ಲಿ ಅಂದ್ರೆ ನಾಯಿ ಮಾಂಸ ತಿನ್ನೋರು, ಅಂತ ಕುಲದಲ್ಲಿ ಹುಟ್ಟಿದ್ರೇನು ಅವ್ರು ಮಾಡ್ಬೇಕಾಗಿರೋ ಹೋಮಗಳೇನು ಬ್ಯಾಲೆನ್ಸ್ ಇಲ್ಲ, ಅವ್ರು ಹೋಗ್ಬೇಕಾಗಿರೋ ಪುಣ್ಯ ತೀರ್ಥಗಳು ಎದ್ರು ಬಾಕಿ ಇಲ್ಲ, ಅವ್ರು ಮಾಡ್ಬೇಕಾಗಿರೋ ವ್ರತಗಳು ಏನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಒಂದು ನಾಮನಿಂದಾನೇ ಕ್ಲಿಯರ್ ಆಗೋಯ್ತು. ಸೊ ಅಷ್ಟು ಶ್ರೇಷ್ಠ ಭಗವಂತ ಭಕ್ತಿ. ಸೊ ಅದ್ರಿಗೆ ಇವು ಕರ್ಮಕ್ಕಿಂತ ಭಕ್ತಿ ಶ್ರೇಷ್ಠ. ಒಪ್ಕೊಂಡ್ರ? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಷ್ಟವರೆಗೂ ಎಲ್ಲರಿಗೂ ಅರ್ಥ ಆಯ್ತಾ? ಸೊ ನಾಳೆ ಜ್ಞಾನಕ್ಕಿಂತ ಹೆಂಗ್ ಭಕ್ತಿ ಶ್ರೇಷ್ಠ, ಧ್ಯಾನಕ್ಕಿಂತ ಹೆಂಗ್ ಶ್ರೇಷ್ಠ, ಮತ್ತೆ ಭಕ್ತಿ ಮಹಿಮಾ, ಇದು ನಾಳೆ ನೋಡೋಣ. ಈ ಚಾರ್ಟ್ ನಾಳೆ ಕಂಪಲ್ಸರಿ ಕೇಳ್ತೀನಿ, ಇದು ಹಿಂಗೆ ಇರ್ಲಿ, ಏನು ಒರೆಸ್ಬೇಡಿ. ಮತ್ತೆ ನಾಳೆಗೆ ಇದಕ್ಕೆ ಹೆಂಗರ್ಸ್ಕೊಂತೀನಿ ಗೊತ್ತೆ. ನಾವ್ ಇನ್ನು ಶಿಕ್ಷಾಷ್ಟಕಂ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನೆನ್ಪಿಟ್ಕೊಳ್ಳಿ, ಶಿಕ್ಷಾಷ್ಟಕ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದೆಲ್ಲ ಇಂಟ್ರೊಡಕ್ಷನ್, ಭೂಮಿಕಾ, ಪ್ಲಾಟ್ಫಾರ್ಮ್. ನಾನು ಫಸ್ಟೇ ಹೇಳ್ಬಿಟ್ಟೆ ನಿಮ್ ಕಥೆದಲ್ಲಿ ಇಂಟ್ರೆಸ್ಟ್ ಬರ್ಲಿ ಅಂತ. ಗೋಪಕುಮಾರ್ ಕಥೆ ಹೇಳಿದ್ದು ಫಸ್ಟ್, ಬೃಹತ್ ಭಾಗವತಂ ಸ್ಟಾರ್ಟ್ ಮಾಡಿದ್ದು. ಅದ್ ಬೇರೆ ಕಥೆಗಳು, ಈ ತರ ಏನ್ ಸಿದ್ಧಾಂತ ಇಲ್ಲ. ಇವಾಗೆಲ್ಲ ನೆಕ್ಸ್ಟ್ ಈ ತರ ಸಿದ್ಧಾಂತನೇ ಬರೋದಿಲ್ಲ. ಆದ್ರೆ ಇವಾಗ ಭಕ್ತಿದಲ್ಲಿ ಸಿದ್ಧಾಂತ ಏನ್ ತಿಳ್ಕೊಬೇಕು? ಸ್ವಯಂ ಮಹಾಪ್ರಭು ಹೇಳ್ತಾರೆ, ಸಿದ್ಧಾಂತ ಜಾನಿಲೆ ನಾ ಕರೆಯಾಲಸ್. ನೀವ್ ಎಷ್ಟೆಷ್ಟು ಸಿದ್ಧಾಂತದಲ್ಲಿ ದೃಢ ಆಗಿರ್ತೀರೋ ಅಷ್ಟಷ್ಟು ಕೃಷ್ಣ ಮೇಲೆ ನಿಮ್ಗೇನಾಗುತ್ತೆ? ಭಗವಂತನ ಮೇಲೆ ವಿಶ್ವಾಸ ಜಾಸ್ತಿ ಆಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ಸೊ ಇದು ಕಂಪಲ್ಸರಿ ತಿಳ್ಕೊಬೇಕಾಗುತ್ತೆ ಭಕ್ತಿ. ಸೊ ಇದು ಸಿದ್ಧಾಂತ. ಸೊ ಕರ್ಮಿಕ್ಕಿಂತ ಭಕ್ತ ಶ್ರೇಷ್ಠ. ಕರ್ಮ ಅಂದ್ರೆ ಏನಂತ ಅರ್ಥ ಆಯ್ತು. ಸೊ ಇದೆಲ್ಲ ಕರ್ಮ ಅಂದ್ರೆ ಏನು? ಸ್ವರ್ಗ ಪ್ರಾಪ್ತಿ ಆಗಿರ್ಬೋದು, ಇಲ್ಲಿ ಏನೇ ಇಚ್ಛೆ ಆಗಿರ್ಬೋದು, ಭೋಗಲಾಲಸ, ಅದೆಲ್ಲ ಕರ್ಮನೇ. ಇದಕ್ಕಿಂತ ತುಂಬಾ ಶ್ರೇಷ್ಠ ಭಕ್ತಿ. ಇದ್ರಲ್ಲಿ ಏನು ಯಾರಿಗೂ ಡೌಟ್ಸ್ ಇಲ್ಲ ಅಲ್ವಾ? ಬ್ರೋ ಶಿಕ್ಷಾಷ್ಟಕಂ ಫಸ್ಟ್ ಶ್ಲೋಕ చెప్పండి. చేతోదర్పణమార్జనం భవమహాధావనం శ్రేయః కైరవ చంద్రికా వితరణం విద్యావధూ జీవనం ఆనందాంబుదివర్ధనం ఆనందాంబుదివర్ధనం ప్రతిపద పూర్ణామృతాస్వాదనం
ಸ್ವಲ್ಪ